ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ 28/2/2026 ಸೆಕೆಂಡ್ PUC ಎಕ್ಸಾಮ್ ಕನ್ನಡ ಅನ್ನುವಂಥದ್ದು ಇಂದು ನಡೆದಿದೆ. ಅದರ ಕೀ ಆನ್ಸರ್ಸ್ ಅನ್ನುವಂಥದ್ದನ್ನ ನಾವೀಗ ತಿಳ್ಕೊಳ್ತಾ ಇದ್ದೀವಿ. ಸೊ ಈ ವಿಡಿಯೋದಲ್ಲಿ ಹಾಗಾಗಿ ಇವತ್ತೇ ನಡೆದಿರ್ತಕ್ಕಂಥ ಎಕ್ಸಾಮು, ಐ ಹೋಪ್ ಎಲ್ಲರೂ ಕೂಡ ಎಕ್ಸಾಮ್ ಅನ್ನುವಂಥದ್ದನ್ನ ನೀಟಾಗಿ ಮಾಡಿರ್ತೀರಾ ಅಂತ ಅನ್ಕೋತೀನಿ. ಅದರ ಒಂದು ಕೀ ಆನ್ಸರ್ಸ್ ಅನ್ನುವಂಥದ್ದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಹಾಗಾಗಿ ನೀವೇನಾದ್ರೂ ಮೊದಲನೇ ಬಾರಿಗೆ ವಿಸಿಟ್ ಮಾಡಿದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೂ ಅಲ್ಲಿ ನೋಟಿಫಿಕೇಶನ್ ಅನ್ನ ಆನ್ ಮಾಡಿಟ್ಕೊಳ್ಳಿ. ಇದೇ ರೀತಿ ಮುಂದಿನ ಒಂದು ವಿಡಿಯೋಗಳು ಅನ್ನುವಂಥದ್ದು ಮಿಸ್ ಆಗದಿರ ನಿಮ್ಮ ಮೊಬೈಲ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಸೊ ಹಾಗಿದ್ರೆ ಬನ್ನಿ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಇಂದು ಪರಿಮಳವನ್ನ ಅರಿಯಬಹುದು ಅನ್ನುವಂಥದ್ದನ್ನ ಗಮನಿಸಿದ್ರೆ, ಸೊ ಪುಷ್ಪದಿಂದ, ಫಲದಿಂದ, ಕಾಯಿಯಿಂದ ಅನ್ನುವಂಥದ್ದು, ಅದಕ್ಕೆ ಉತ್ತರ ಅನ್ನುವಂಥದ್ದನ್ನ ಗಮನಿಸಿದ್ರೆ ಪುಷ್ಪದಿಂದ ಅನ್ನುವಂಥದ್ದು ಸರಿಯಾದಂತ ಉತ್ತರ ಆಗಿತ್ತು. ನೆಕ್ಸ್ಟ್ ಎರಡನೇ ಪ್ರಶ್ನೆ ಅಂತಕ್ಕಂಥದ್ದನ್ನ ಗಮನಿಸಿದ್ರೆ, ಚಿಗುರಿಂದ ಮೇಲೆ ಬೇವು ಸ್ವಾದಪ್ಪುದೆ, ಚೇಳ್ ಚಿಕ್ಕದೆಂದು ಅಳ್ಕಿರಿಂ, ತೆಗೆಯಲ್ ಕಚ್ಚದೆ, ಪಾಲನೂಡಿ ಪಣಿಯಂ ಸಾಕಲ್ಕೆ ವಿಶ್ವಾಸಿಯೇ, ಕಗಮಂ ಸಾಕುವೆನೆಂದು ಗೂಗೆಯ ಮರಿಯಂ, ಸಂಪ್ರೀತಿಯಿಂದೋವರೆ ಪಗೆಯಂ ಬಾಲಕನೆಂಬರೆ, ಹರಹರ ಶ್ರೀ ಚನ್ನ ಸೋಮೇಶ್ವರ ಅನ್ನುವಂತ ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾದ ಜೋಡಿಗಳಾಗಿವೆ ಅನ್ನುವಂಥದ್ದು. ಇದಕ್ಕೆ ಉತ್ತರ ಬಂದು ಈ ಅನ್ನುವಂಥದ್ದು ಸರಿಯಾದಂತ ಉತ್ತರ. ಅಂದ್ರೆ 2 ಮತ್ತು 4 ಅನ್ನುವಂಥದ್ದು. 2 ಅಂದ್ರೆ ಶತ್ರುವನ್ನ ಕಿರಿಯವನು ಎಂದು ಭಾವಿಸಬಾರದು, ಹಾಗೂ ಚಿಕ್ಕದೆಂದು ಯಾವುದನ್ನು ಉಪೇಕ್ಷಿಸಬಾರದು. ಸೊ ಹಾಗಾಗಿ ಮೊದಲನೇ ಈ ಅನ್ನುವಂಥದ್ದು ಸರಿಯಾದಂತ ಉತ್ತರ, 2 ಮತ್ತು 4. ನೆಕ್ಸ್ಟ್ ಪ್ರಶ್ನೆ ಅಂತಕ್ಕಂಥದ್ದನ್ನ ಗಮನಿಸಿದ್ರೆ, ಜಾಲಿಯ ರಸಸ್ವಾದ ಹೇಗಿರುತ್ತೆ ಅನ್ನುವಂಥದ್ದನ್ನ ಗಮನಿಸಿದ್ರೆ ಇಲ್ಲಿ ವಿಷದಂತೆ ಅನ್ನುವಂಥದ್ದು ಸರಿಯಾದಂತ ಉತ್ತರ. ನೆಕ್ಸ್ಟ್ 4ನೇದು, ಜೀಸಸ್ ಶಿಲುಬೆ ಏರಿದವರು ಇವರ ವಕಾಲತ್ತನ್ನ ನಡೆಸಿದ್ರು, ಬರಬ್ಬ ಅನ್ನುವಂಥದ್ದು ಸರಿಯಾದಂತ ಉತ್ತರ. ಕವಿಯತ್ರಿ ಸುಕನ್ಯಾ ಮಾರುತಿ ಹೇಳುವಂತೆ ಜನರಿಗೆ ಇದಕ್ಕೆ ಗತಿ ಇಲ್ಲ ಅಂತ ಹೇಳಿದ್ದಾರೆ. ಸೊ ಗಂಜಿಗೆ ಗತಿ ಇಲ್ಲ ಅನ್ನುವಂಥದ್ದು ಸರಿಯಾದಂತ ಉತ್ತರ ಆಗಿತ್ತು. ನೆಕ್ಸ್ಟ್ ನಮ್ಮ ವೈದ್ಯಲೋಕ ಬಲ್ಲಂತ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪನವರ ಕಣ್ಣಿನ ರೋಗ ಇವರ ವಲಯಕ್ಕೆ ಸೇರಿದ್ದು, ನೀನು ಅವರನ್ನು ನೋಡಿದ್ರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ. ಡಾಕ್ಟರ್ ಚಂದ್ರಪ್ಪನವರ ಈ ಮಾತುಗಳು ಕೆಳಗಿನ ಯಾವ ಹೇಳಿಕೆಯನ್ನ ಸಮರ್ಥಿಸ್ತಾ ಇದಾವೆ? ಸೊ ಫಸ್ಟ್ ಒನ್, ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಅವರಿಗಿರುವಂತ ಅಭಿಮಾನ ಅನ್ನುವಂಥದ್ದು ಸರಿಯಾದಂತ ಉತ್ತರ ಆಗಿತ್ತು. ನೆಕ್ಸ್ಟ್ 7th ಒನ್, ಇದು ಕಲಾಂ ಅವರ ಆತ್ಮ ಚರಿತ್ರೆಯ ಹೆಸರು, ವಿಂಗ್ಸ್ ಆಫ್ ಫೈರ್. ನಾನು ನಿನ್ನೆ ನಿಮಗೆ ಆನ್ಲೈನ್ ಕ್ಲಾಸ್ ತಗೊಂಡೋಗಿ ಹೇಳಿದೆ ಇವೆಲ್ಲ ಕ್ವಶನ್ಸ್ ರಿಪೀಟ್ ಆಗ್ತವೆ ಅಂತ. ಸೊ ಅವೆಲ್ಲ ಕೂಡ ರಿಪೀಟ್ ಆಗಿದಾವೆ. ಒಂದು ವೇಳೆ ನೀವೇನಾದ್ರೂ ಆ ವಿಡಿಯೋಸ್ ನ ನೋಡಿದ್ರೆ ಆ ಕ್ವಶನ್ಸ್ ಅನ್ನುವಂಥದ್ದು ನಾನು ಹೇಳಿರ್ತಕ್ಕಂಥದ್ದು ರಿಪೀಟ್ ಆಗಿದ್ರೆ, ಸೊ ದಯವಿಟ್ಟು ಬೇರೆಯವರಿಗೂ ಅರ್ಥ ಆಗುತ್ತೆ. ಸೊ ಹಾಗಾಗಿ ನೀವು ಏನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ಯಾವ್ಯಾವ ಪ್ರಶ್ನೆಗಳನ್ನ ನೀವು ಆಲ್ರೆಡಿ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಆ ಕ್ವಶನ್ಸ್ ಎಲ್ಲ ಬಂದಿದೆಯಾ ಇಲ್ಲ ಅನ್ನುವಂಥದ್ದು, ಜೊತೆಗೆ ನಿಮ್ಮ ಒಂದು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಅನ್ನುವಂಥದ್ದನ್ನ ಕೂಡ ಅಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಎಷ್ಟು ಬರ್ಬೋದು ಅಂತ. ಸೊ ನೆಕ್ಸ್ಟ್ ಪ್ರಶ್ನೆ, ನಿರೂಪಕರ ಗೆಳೆಯ ಪ್ರಕಾಶ್ ಇವರು ಇಕಾಲಜಿಸ್ಟ್, ಇಕನಾಮಿಸ್ಟ್ ಮತ್ತೆ ಸೈಕಿಯಾಟ್ರಿಸ್ಟ್, ರೇಡಿಯಾಲಜಿಸ್ಟ್. ಇದಕ್ಕೆ ಉತ್ತರ ಬಂದು ಇಕಾಲಜಿಸ್ಟ್ ಅನ್ನುವಂಥದ್ದು ಸರಿಯಾದಂತ ಉತ್ತರ ಅನ್ನುವಂಥದ್ದು. ನೆಕ್ಸ್ಟ್ 9ನೇ ಪ್ರಶ್ನೆ ಅನ್ನುವಂಥದ್ದನ್ನ ಗಮನಿಸಿದ್ರೆ, ಇಲ್ಲಿ ಆನೆ ಶಾಸ್ತ್ರದವನು ಹೀಗೆಂದು ಭವಿಷ್ಯ ನುಡಿದಿದ್ದ ಅಂತ ನಾವು ಗಮನಿಸಕ್ ಹೋದ್ರೆ, ಇಲ್ಲಿ ಆನೆ ಅನ್ನುವಂಥದ್ದು 5 ಜನರ ಪ್ರಾಣನ ಆನೆಯಿಂದ 5 ಜನ ಪ್ರಾಣ ಕಳ್ಕೊಳ್ತಾರೆ ಅನ್ನುವಂಥದ್ದು ಸರಿಯಾದಂತ ಉತ್ತರ ಆಗಿತ್ತು ಅನ್ನುವಂಥದ್ದು. ನೆಕ್ಸ್ಟ್ ಪ್ರಶ್ನೆ ಅನ್ನುವಂಥದ್ದನ್ನ ಗಮನಿಸಿದ್ರೆ, ಇಲ್ಲಿ ಆನೆ ಅಷ್ಟು ದೊಡ್ಡ ಪ್ರಾಣಿ ಆದ್ರೂ ಸುಳುವೆ ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು. ನಾಗರಾಜನ ಸರ್ವಿಸ್ ನಲ್ಲಿ ಎಷ್ಟೋ ಸಾರಿ ಗಮನಕ್ಕೆ ಬಂದಿತ್ತು. ಅದಕ್ಕೆ ಅವನು ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದ. ಇಲ್ಲಿ ಆನೆಯನ್ನ ಕುರಿತು ಹೇಳಿರುವ ಮಾತಿನಲ್ಲಿ ಮೂಡಿರುವಂತಹ ಭಾವನೆ ಅನ್ನುವಂಥದ್ದು. ಸೊ ಅದಕ್ಕೆ ಉತ್ತರ ಅಂತಕ್ಕಂಥದ್ದು ಆನೆ ದೊಡ್ಡ ಪ್ರಾಣಿ, ಅದು ಸೂಕ್ಷ್ಮವಾಗಿ ವರ್ತಿಸುತ್ತದೆ. ಆನೆ ಅದು ದೊಡ್ಡ ಪ್ರಾಣಿ ಅನ್ನುವಂಥದ್ದು ಸೂಕ್ಷ್ಮವಾಗಿ ವರ್ತಿಸುತ್ತೆ ಅನ್ನುವಂಥದ್ದು ಸರಿಯಾದಂತ ಉತ್ತರ ಆಗಿತ್ತು ಅನ್ನುವಂಥದ್ದು. ಈಗ ಬಿಟ್ಟ ಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರಗಳು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಸೊ ಇಲ್ಲಿ ದುರಾಸೆಯ ಹುಡುಗನನ್ನ ನಿರಾಕರಿಸಿದಂತವರು ಇಲ್ಲಿ ನಿಶಾ ಶರ್ಮಾ. ನೆಕ್ಸ್ಟ್ ಉತ್ತರ, ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿ ಆದಂತವರು ಯಾರು ಅಂತಂದ್ರೆ ಇಲ್ಲಿ ಡಾಕ್ಟರ್ CNR ರಾವ್ ಅನ್ನುವಂಥವ್ರು. ಓಕೆನಾ, CNR ರಾವ್. ನೆಕ್ಸ್ಟ್, ದಣಿಗಳು ಹೊಳೆಯ ಹೂಳೆತ್ತಲು ಸೂಚಿಸಿದ್ದು ಕುದುಪನಿಗೆ. ಓಕೆ, ಕುದುಪನಿಗೆ
ಅನ್ನುವಂಥದ್ದು ಸರಿಯಾದಂತ ಉತ್ತರ. ಸೊ ಕುದುಪನಿಗೆ. ನೆಕ್ಸ್ಟ್ ಪ್ರಶ್ನೆ, ಡ್ಯಾಶ್ ಕತೆ ಹೇಳಬೇಕೆಂದು ಮನೋರಮೆ ಹೇಳಿದ್ದಳು. ನೋಡಿ, ನಾನು ಇದನ್ನ ನಿನ್ನೆ ಕೂಡ ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೆ. ಸೊ ಇಲ್ಲಿ ರಾಮಾಯಣದ ಅನ್ನೋದಕ್ಕಿಂತ ಇಲ್ಲಿ ಆಲ್ರೆಡಿ ಅವರು ಆನ್ಸರ್ ಅಲ್ಲಿ ರಾಮಾಯಣ ಅಂತ ಕೊಟ್ಟಿದ್ದಾರೆ. ಸೊ ಆಕ್ಚುಲ್ ಆಗಿ ಇನ್ನೂ ಸರಿಯಾದಂತ ನಿಖರವಾದಂತ ಉತ್ತರ ರಾಮಾಯಣದ ಅಶ್ವಮೇಧ ಯಾಗದ ಒಂದು ವಿಷಯ ಅನ್ನುವಂಥದ್ದನ್ನ ಹೇಳಬೇಕು ಅಂತ. ಬಟ್ ಇಲ್ಲಿ ಅವರ ಆಪ್ಷನ್ ಅಲ್ಲಿ ರಾಮಾಯಣ ಅಂತ ಕೊಟ್ಟಿರೋದ್ರಿಂದ ದಟ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ರಾಮಾಯಣ ಅನ್ನುವಂಥದ್ದು ಇಲ್ಲಿ ಸರಿಯಾದಂತ ಉತ್ತರ. ರಾಮಾಯಣದ ಕಥೆನ ಹೇಳಬೇಕು ಅಂತ ಮನೋರಮೆ ಕೇಳಿದ್ಲು. ವೀರೇಂದ್ರ ಸಿಂಪಿಯವರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಹೋಟೆಲ್ಗಳು ಅಂತಂದ್ರೆ ಒಂದ್ ರೀತಿ ವಾರ್ತಾ ಇಲಾಖೆ ಇದ್ದಂತೆ. ಸೊ ವಾರ್ತಾ ಇಲಾಖೆ ಅನ್ನುವಂಥದ್ದು ಸರಿಯಾದಂತ ಉತ್ತರ. ಸೊ ಇಲ್ಲಿ ನೋಡಿ, ಮ್ಯಾಚ್ ದಿ ಫಾಲೋಯಿಂಗ್ ಅನ್ನುವಂಥದ್ದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ನೋಡಿ, ಇಲ್ಲಿ ಮೊದಲನೇ ಪ್ರಶ್ನೆ ಅಂತಕ್ಕಂಥದ್ನ ಗಮನಿಸಿದ್ರೆ ನಾವಿಲ್ಲಿ ಕದಡಿದ ಸಲಿಲಂ ತಿಳುವಂದದೆ ಅನ್ನುವಂಥದ್ದಿದೆ. ಸೊ ಇದಕ್ಕೆ ಉತ್ತರ ನಾಗಚಂದ್ರ ಆ. ಓಕೆ, ನೆಕ್ಸ್ಟ್ ಇಲ್ಲಿ ಪುಲಿಗೆರೆ ಸೋಮನಾಥ ಅನ್ನುವಂಥದ್ದನ್ನ ಗಮನಿಸಿದ್ರೆ ಇದು ಸೋಮೇಶ್ವರ ಶತಕ, ಎರಡನೇ ಆ. ಈ ಅನ್ನುವಂಥದ್ದನ್ನ ಗಮನಿಸಿದ್ರೆ ಇಲ್ಲಿ ಜಾಲಿಯ ಮರದಂತೆ ಸರಿಯಾದಂತ ಉತ್ತರ. ಮುಕ್ತಕಂಠ ಅನ್ನುವಂಥದ್ದು ಇಲ್ಲಿ ನೀವು ಗಮನಿಸಿದ್ರೆ ಉತ್ತರ ಬಂದು ಫೋರ್ತ್ ಒನ್ ಬೆಳಗು ಜಾವ ಅನ್ನುವಂಥದ್ದು, ಅದರ ಆಕರ ಕೃತಿ ಇಲ್ಲಿ ನೀವು ನೋಡಬಹುದು ಈ ಅನ್ನುವಂಥದ್ದು. ಇದಕ್ಕೆ ಉತ್ತರ ಪುರಂದರದಾಸರದ್ದು ಬಂದು ಮೊದಲನೇ ಈ. ನೆಕ್ಸ್ಟ್ ಟಿ ಯಲ್ಲಪ್ಪ ಅನ್ನುವಂಥವ್ರನ್ನ ನೀವು ಗಮನಿಸಿದ್ರೆ ಹತ್ತಿ ಚಿತ್ತ ಮತ್ತು ಅನ್ನುವಂಥದ್ದು ಸರಿಯಾದಂತ ಉತ್ತರಗಳಾಗಿತ್ತು. ಇನ್ನೊಮ್ಮೆ ನೀವು ನೋಡಿ, ನಾಗಚಂದ್ರ, ಸೋಮೇಶ್ವರ ಶತಕ, ಜಾಲಿಯ ಮರ, ಬೆಳಗು ಜಾವ, ಹತ್ತಿ ಚಿತ್ತ ಮತ್ತು ಅನ್ನುವಂಥದ್ದು. ನೆಕ್ಸ್ಟ್ ಪ್ರಶ್ನೆಗಳು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಿದ್ರೆ ಇಲ್ಲಿ ನೀವು ನೋಡ್ಬೋದು 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಸೊ ನಾನು ಜಸ್ಟ್ ನಿಮಗೆ ಆನ್ಸರ್ ಅನ್ನುವಂಥದ್ದನ್ನ ಜಸ್ಟ್ ಗ್ಲಾನ್ಸ್ ಮಾಡ್ತಾ ಹೋಗ್ತೇನೆ. ಯಾಕೆಂತಂದ್ರೆ ಇನ್ನು ಉಳಿದೋದಕ್ಕೆಲ್ಲ ನಾನು ಪೂರ್ತಿ ಆನ್ಸರ್ ಹೇಳ್ತಾ ಹೋದ್ರೆ ನಿಮಗೆ ವಿಡಿಯೋ ಅನ್ನುವಂಥದ್ದು ಲೆಂತ್ ಆಗ್ಬೋದು. ಸೊ ಜಸ್ಟ್ ನಾನು ಹಾಗೆ ಗ್ಲಾನ್ಸ್ ಮಾಡ್ತಾ ಹೋಗ್ತೇನೆ. ಈಗ ಸೀತೆ ರಾವಣನನ್ನ ಏನೆಂದು ಬೇಡಿಕೊಂಡಳು ಅಂತ ಕೇಳಕ್ ಹೋದ್ರೆ, ರಾವಣನು ಕುರಿತು ಸೀತೆ, ಎಲೈ ರಾವಣನೇ, ನನ್ನ ಮೇಲೆ ಕರುಣೆ ತೋರೋದಾದ್ರೆ ನೀನು ಲಕ್ಷ್ಮಣರ ಆಯಸ್ಸು ಮತ್ತು ಪ್ರಾಣದವರೆಗೂ ಬರಬೇಡ, ಅಂದ್ರೆ ಪ್ರಾಣ ಇರೋವರೆಗೂ ಇಲ್ಲಿ ಬರಬೇಡ ಎಂದು ಆಕೆ ಮೂರ್ಛಿತಳಾಗಿದ್ಲು ಅಂತ. ನೆಕ್ಸ್ಟ್ ಪ್ರಶ್ನೆ ಅನ್ನುವಂಥದ್ದನ್ನ ಗಮನಿಸಿದ್ರೆ, ವೀರ ಮತ್ತು ಯೋಗಿಗೆ ಇರಬೇಕಾದಂತಹ ಅರ್ಹತೆಗಳೇನು ಅನ್ನುವಂಥದ್ದನ್ನ ಗಮನಿಸಿದ್ರೆ 18th, ವೀರನಾದವನು ಏನನ್ನ ಬಲ್ಲವನಾಗಿರ್ಬೇಕೆಂದು ಸೋಮನಾಥ ಹೇಳಿದಾನೆ ಅಂತ ಪ್ರಶ್ನೆ ಕೇಳಿದರೆ, ವೀರನಾದವನು ಕೊಲ್ಲಲು ಅಥವಾ ಇರಿಯಲು ಬಲ್ಲವನಾಗಿರ್ಬೇಕು. ಇವನು ಅರಿಷಡ್ ವರ್ಗಗಳನ್ನ, ಯೋಗಿಯಾದಂತವನು ಅರಿಷಡ್ ವರ್ಗಗಳನ್ನ ಗೆದ್ದವನಾಗಿರ್ಬೇಕು ಅಂತ. ನೆಕ್ಸ್ಟ್ ಪ್ರಶ್ನೆ ಅನ್ನುವಂಥದ್ದನ್ನ ಗಮನಿಸಿದ್ರೆ ಇಲ್ಲಿ ಕವಿ ಬೇಂದ್ರೆ ಅವರ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಕೇಳಿದ್ದಾರೆ. ಮುಪ್ಪು ಮತ್ತು ಹರೆಯದ ಒಂದು ವ್ಯತ್ಯಾಸ ಅನ್ನುವಂಥದ್ದನ್ನ ನೋಡಕ್ ಹೋದ್ರೆ ಇಲ್ಲಿ ನಮಗೆ ಮುಪ್ಪು ಬಂದು ಅಂದ್ರೆ ಇದೇನು ಅಂತಂದ್ರೆ ಕವಿಯ ಪ್ರಕಾರ ಮುಪ್ಪು ಜ್ಞಾನದ ಸಂಕೇತ, ಹರೆಯ ಅಂದ್ರೆ ಯೌವನದಲ್ಲಿ ನಮಗೆ ಮುಪ್ಪು ಬಂದು ಆವರಿಸುತ್ತದೆ ಎಂಬುದನ್ನು ಅರಿತು ಯೌವನವನ್ನ ನಾವು ಹಾಳು ಮಾಡ್ಕೋಬಾರ್ದು, ದುಡಿದು ದಣಿದು ಜೀವನವನ್ನ ನಾವು ಸಾರ್ಥಕ ಪಡಿಸ್ಕೊಳ್ಬೇಕು. ಹಾಗಾಗಿ ಮುಪ್ಪಿನ ಹಂತಕ್ಕೆ ನಾವು ಸದಾ ಸಿದ್ಧಗೊಳ್ಳಬೇಕು ಅಂತ ಹೇಳಿ ಅವರು ಹೇಳಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ನೆಕ್ಸ್ಟ್ 20ನೇ ಪ್ರಶ್ನೆ, ಯಾವ ವಸ್ತುಗಳು ಕಾಲರಾಯನ ಗುಜರಿಯನ್ನ ಸೇರಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಅದಕ್ಕೆ ಉತ್ತರ ಇಲ್ಲಿ ನೀವು ನೋಡಬಹುದು, ರೈಫಲ್ಗಳು, ಟ್ಯಾಂಕರ್ಸ್, ಬಾಂಬ್ ಮತ್ತು ಗ್ರಾನೇಡ್ಗಳು ರೂಪ ಅನ್ನುವಂಥದ್ದು ತಾಳಿವೆ ಅನ್ನುವಂಥದ್ದು. ನೆಕ್ಸ್ಟ್ ಈಗ ಇದರದ್ದು ಮತ್ತೆ ಲೆಸನ್ಸ್ 2 ಮಾರ್ಕ್ಸ್ ನಾಗ ನೋಡಕ್ ಹೋದ್ರೆ 21ನೇ ಕ್ವಶನ್, ಸಿದ್ಲಿಂಗಿ ಏಕೆ ರಾದ್ಧಾಂತವನ್ನ ಮಾಡಿದಳು. ಇಲ್ಲಿ ಒಲೆಯ ಜಾತಿಗೆ ಅಂದ್ರೆ ಡಾಕ್ಟರ್ ತಿಮ್ಮಪ್ಪನವರು ಒಲೆಯ ಜಾತಿಯವರೆಂದು ಹೇಗೋ ತಿಳಿದು ಬಿಟ್ಟಿತ್ತು, ಆದ್ರಿಂದ ನೀನು ಒಲೆಯ ಜಾತಿಯವರಿಂದ ಮುಟ್ಟಿಸ್ಕೊಂಡ್ ಬಂದ್ಬಿಟ್ಟಿದ್ಯಾ, ಸೂತ್ಕ ಆಗ್ಬಿಟ್ಟಿದೆ ಅಂತ ಹೇಳಿ, ಸ್ನಾನ ಮಾಡ್ಬಾ ಸೂತ್ಕ ಕಳಿಬೇಕು ಅಂತಂದ್ರೆ ಅಂತ ಹೇಳಿ ತನ್ನ ಗಂಡನನ್ನ ಬೈತಾ ಆಕೆ ರಾದ್ಧಾಂತವನ್ನ ಮಾಡ್ತಾಳೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಕನ್ನಡದ ಮೂಲಕ ಕನ್ನಡದ ಸಮಸ್ಯೆಗಳನ್ನ ಎಲ್ಲಿಯವರೆಗೂ ಇದ್ದೇ ಇರ್ತವೆ ಎಂದು ಹಾಮನಾಯಕರವರು ಹೇಳಿದ್ದಾರೆ ಅಂತ ನೋಡಕ್ ಹೋದ್ರೆ, ಎಲ್ಲಿಯವರೆಗೆ ನಮ್ಮ ಆಡಳಿತದಲ್ಲಿ ಶಿಕ್ಷಣದಲ್ಲಿ ನಾವು ಕನ್ನಡವನ್ನ ಪ್ರಧಾನವಾಗಿ ಬಳಸೋದಿಲ್ವೋ ಅಲ್ಲಿಯವರೆಗೂ ಎಲ್ಲಿಯವರೆಗೂ ಕನ್ನಡಿಗರು ಸ್ವಾಭಿಮಾನಿಗಳಾಗೋದಿಲ್ವೋ ಅಲ್ಲಿವರೆಗೂ ಕನ್ನಡದ ಸಮಸ್ಯೆಗಳು ಇದ್ದೇ ಇರ್ತವೆ ಅನ್ನುವಂಥದ್ದು ಸರಿಯಾದಂತ ಉತ್ತರ. ಸೊ ಅಬ್ದುಲ್ ಕಲಾಂ ಅವರ ಬದುಕಿನ ಮಂತ್ರ ನೋಡಿ, ನಾನು ನಿನ್ನೆ ಕೂಡ ವಿಡಿಯೋ ಮಾಡ್ಬೇಕಾದ್ರೆ ಹೇಳಿದ್ದೀನಿ, ಕ್ಲಾಸ್ ಮಾಡ್ಬೇಕಾದ್ರೆ
ಒಂದು ಪಂಚಾಕ್ಷರಿ ಮಂತ್ರ ಆರ್ ಬದುಕಿನ ಮಂತ್ರ, ಎರಡರಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ನಿಮಗೆ ಅಂತ. ಇಲ್ಲಿ ನೋಡಿ, ಬದುಕಿನ ಮಂತ್ರ ಕೇಳಿದ್ದಾರೆ. ಏನದಕ್ಕೆ ಉತ್ತರ? ಭಗವಂತನ ಸೃಷ್ಟಿಯಲ್ಲಿರುವ ಎಲ್ಲ ಒಂದು ಮಾನವರು ಆತನ ಬಂಧುಗಳು, ಯಾರು ಅವರ ಸೇವೆಯನ್ನ ಮಾಡ್ತಾರೋ ಅವರೇ ಭಗವಂತನಿಗೆ ಹತ್ತಿರವಾದಂತವರು ಎಂಬುದು ಕಲಾಂ ಬದುಕಿನ, ಅಂದ್ರೆ ಕಲಾಂ ಅವರ ಬದುಕಿನ ಮಂತ್ರವಾಗಿತ್ತು ಅನ್ನುವಂಥದ್ದು. ಸೊ ನೆಕ್ಸ್ಟ್, ಇಲ್ಲಿ ವೀರೇಂದ್ರ ಸಿಂಪಿಯವರ ಪ್ರಕಾರ ಭಾವೈಕ್ಯತೆ ಈ ದೇಶದಲ್ಲಿ ಎಲ್ಲಿರುತ್ತೆ ಅಂತ ನೋಡಕ್ ಹೋದ್ರೆ, ಭಾವೈಕ್ಯತೆ ಎಂಬುದು ಬಾಯಿ ಬಡ್ಕೊಂಡ್ರು ಕೂಡ ಭಾವೈಕ್ಯತೆ ಹುಟ್ಟಲ್ಲ. ಪ್ರಸ್ತುತ ದಿನಗಳಲ್ಲಿ ಭಾವೈಕ್ಯತೆ ನಮ್ಮ ದೇಶದಲ್ಲಿ ಎಲ್ಲಿಯಾದ್ರೂ ಇದ್ರೆ ಅದು ಎಲ್ಲ ವರ್ಗದ ಎಲ್ಲ ವಯಸ್ಸಿನ ಜನರು ಸೇರಿರುವ ಹಳ್ಳಿಯ ಚಹಾ ಫಲಹಾರದ ಅಂಗಡಿಯಲ್ಲಿದೆ ಅನ್ನುವಂಥದ್ದು ಸರಿಯಾದಂತ ಉತ್ತರ. ನೆಕ್ಸ್ಟ್ ಇಲ್ಲಿ ಮತ್ತೆ ಈಗ ದೀರ್ಘಗದ್ಯ ಕೃಷ್ಣೇಗೌಡರ ಆನೆದು 2 ಮಾರ್ಕ್ಸ್ ನೋಡಕ್ ಹೋದ್ರೆ, ಇಲ್ಲಿ ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚನೆ ಮಾಡ್ತಾರೆ ಅನ್ನುವಂಥದ್ದನ್ನ ನೋಡಕ್ ಹೋದ್ರೆ, ಇಲ್ಲಿ ನೀವು ಚಂದ ವಸೂಲಿಗೋ ಅಥವಾ ಇನಾಮ್ ಕೇಳೋದಕ್ಕೋ, ಕಾಫಿ ಬೀಜಕ್ಕೋ ಅಥವಾ ಏಲಕ್ಕಿಗೋ ಬಂದಿರಬಹುದು ಕೇಳಲಿಕ್ಕೆ ಅಂತ ಹೇಳಿ ಸರಿಯಾದಂತ ಉತ್ತರ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ನಂಬರ್ 1 ಎನಿಮಿಗಳು ಅಂತಂದ್ರೆ ಯಾರು? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ನಂಬರ್ 1 ಎನಿಮಿಗಳು PWD ಇಲಾಖೆಯವರು, ಕರೆಂಟ್ನವರು ಮತ್ತು ಟೆಲಿಫೋನ್ ಡಿಪಾರ್ಟ್ಮೆಂಟ್. ನೆಕ್ಸ್ಟ್ 27ನೇ ಪ್ರಶ್ನೆ, ಉಚ್ಚನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆ ಅಂತ ಹೇಳಿ ಪುಟ್ಟಯ್ಯನವರು ಹೇಳಿದ್ರು. ಪುಟ್ಟಯ್ಯ ಹೇಳುವಂತೆ ಉಚ್ಚನಾಯಿಗಳು ಮಧ್ಯೆ ಮಧ್ಯೆ ಅಂದ್ರೆ ಅವುಗಳ ಮಧ್ಯೆ ಧೈರ್ಯದ ಪ್ರಶ್ನೆ ಅಂತಕ್ಕಂಥದ್ದು ಬರೋದಿಲ್ಲ. ಅವುಗಳಿಗೆ ತಲೆ ಕೆಟ್ರೆ ಕಂಡ ಕಡೆ ಎಲ್ಲ ಕಚ್ತಾ ಇರ್ತವೆ. ಆಸ್ಪತ್ರೆಗೆ ನಾವು ಕರ್ಕೊಂಡ್ ಬಂದಾಗ ನಾನು ನೋಡಿದೀನಿ, ಅವೆಲ್ಲ ಕೂಡ ಮೇಜುಗಳು, ಕುರ್ಚಿಗಳು, ಅವುಗಳ ಕಾಲುಗಳಿಗೆಲ್ಲ ಕಚ್ತಾ ಇರ್ತವೆ ಎಂದು ಉಚ್ಚನಾಯಿಗಳ ವರ್ತನೆಯ ಬಗ್ಗೆ ಆತ ಹೇಳ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್, ಆನೆಯನ್ನು ಮಠದವರು ಇತರರಿಗೆ ದಾಟಿಸಿ ಬಿಡಲು ಕೃಷ್ಣೇಗೌಡನಿಗೆ ಇದ್ದ ತೊಡಕುಗಳು ಏನು? ನೋಡಿ, ಇದೊಂದು ಟ್ರಿಕಿ ಕ್ವಶನ್. ಓಕೆ, ನೋಡಿ ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದಾರೆ. ಆನೆಯನ್ನ ಮಠದವರಂತೆ, ಓಕೆನಾ, ಮಠದವರಂತೆ ಇತರರಿಗೆ ದಾಟಿಸಲು, ಓಕೆ, ಸೊ ಇತರರಿಗೆ ದಾಟಿಸಲು ಕೃಷ್ಣೇಗೌಡನಿಗಿದ್ದಂತಹ ತೊಡಕುಗಳೇನು ಅಂತ ಕೇಳಿದ್ದಾರೆ. ಸೊ ಅಂದ್ರೆ ಆನೆನ ಹೆಂಗೆ ಮಠದವರು ಬೇರೆಯವ್ರಿಗೆ ಕೊಟ್ಬಿಟ್ರಲ್ಲ, ಅದೇ ತರ ಕೃಷ್ಣೇಗೌಡನಿಗೆ ಆತನು ಕೂಡ ಅಂದ್ರೆ ಆನೆನ ಬಿಟ್ಬಿಡ್ಬೇಕು ಅಥವಾ ಓಡಿಸ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ. ಅದಕ್ಕೆ ಕಾರಣಗಳೇನು ಅಂತ ಕೇಳಿದ್ದಾರೆ. ಸೊ ಇದೊಂದು ಹೊಸ ಕ್ವಶನ್. ಸೊ ಇದಕ್ಕೆ ಮೇ ಬಿ ಸರಿಯಾದಂತ ಉತ್ತರ ಅನ್ನುವಂಥದ್ದನ್ನ ಗೆಸ್ ಮಾಡ್ಬೇಕು ಅಥವಾ ಅದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಬಹುಶಃ ಊರಿನವರೆಲ್ಲ ಆನೆಯನ್ನ ಒಂದು ತಪ್ಪಿತಸ್ಥನ ಸ್ಥಾನದಲ್ಲಿ ನಿಲ್ಲಿಸಿ ಪ್ರತಿದಿನ ಕಂಪ್ಲೇಂಟ್ಸ್ ಬರ್ತಿತ್ತಲ್ಲ. ಸೊ ಈ ಊರಿನಲ್ಲಿ ಏನೇ ಘಟನೆಗಳು ನಡೆದ್ರು ಕೂಡ ಎಲ್ಲಾ ಘಟನೆಗಳಿಗೆ ಕಾರಣ ಆನೆನೇ ಅಂತ ಹೇಳಿ ದೂಷಿಸ್ತಾ ಇದ್ರಲ್ಲ. ಇದು ಒಂದಲ್ಲ ಒಂದು ದಿನ ಪ್ರತಿದಿನ ಒಂದೊಂದು ಸಮಸ್ಯೆಗಳೆಲ್ಲ ಬರ್ತಿರ್ತವೆ. ಸೊ ಎಲ್ಲರೂ ಕೂಡ ಮಾತಾಡ್ತಿರ್ತಾರೆ. ಬಹುಶಃ ಕೃಷ್ಣೇಗೌಡನಿಗೆ ಆನೆಯನ್ನ ದೂರ ಮಾಡ್ಕೊಳ್ಳೋದಿಕ್ಕೆ ಅಥವಾ ಬೇರೆಯವರಿಗೆ ಕೊಟ್ಬಿಡೋದಿಕ್ಕೆ ಬಹುಶಃ ಇದೇ ಕಾರಣಗಳು ಇರಬಹುದು ಅನ್ನುವಂಥದ್ದು ಅಂತ. ಆದ್ರೆ ಕೊನೆಗೆ ನಿಮ್ಗೆ ಅರ್ಥ ಆಗ್ಬೇಕು, ಕೃಷ್ಣೇಗೌಡ ಆನೆನ ಯಾರಿಗೂ ಕೊಡಕ್ ಆಗಲ್ಲ. ಯಾಕೆಂದ್ರೆ ಕೊನೆಯಲ್ಲಿ ಆನೆ ಅನ್ನುವಂಥದ್ದು ಮತ್ತೆ ಕಾಡಿಗೆ ಹೋಗಿರೋದು ವಾಪಸ್ ಬರೋದೇ ಇಲ್ಲ. ಅದು ಸರಿಯಾದಂತ ಉತ್ತರ ಆಗಿರಬಹುದು ಅಂತ. ನೆಕ್ಸ್ಟ್, ಯಾವುದಾದ್ರೂ 2 ವಾಕ್ಯಗಳಿಗೆ ಸಂದರ್ಭ ಸಹಿತ ಸೂಚಿಸಿ ಅಂತ ಕೇಳಿದ್ದಾರೆ. ಒಬ್ಬಳನ್ನ ಆಳಲಾರಿರಿ, ಗಂಡರೋ ನೀವು ಬಂಡರೋ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ನಿಮ್ಗೆ ಗೊತ್ತಿದೆ 3 ಸ್ಟೆಪ್ಸ್ ಇರಬೇಕು. ಒಂದು ಆಯ್ಕೆ, ಸೊ ಯಾವಾಗ್ಲೂ ಅಷ್ಟೇ ನಾನು ಹೇಳ್ತಾ ಇರ್ತೀನಿ, ಆಯ್ಕೆ ಬರಿಬೇಕು ನೀವು. ನೆಕ್ಸ್ಟ್ ಸಂದರ್ಭ, ನೆಕ್ಸ್ಟ್ ಸ್ವಾರಸ್ಯ. ಈ 3 ಸ್ಟೆಪ್ಸ್ ಅನ್ನುವಂಥದ್ದನ್ನ ನೀವು ಪ್ರತಿ ಸಂದರ್ಭಗಳು ಬರಿಬೇಕಾದ್ರೆ ಬರಿಬೇಕು. ಈಗ ನಾನು ಗ್ಲಾನ್ಸ್ ಮಾಡ್ಬೇಕು ಅಂತಂದ್ರೆ, ಈ ಮೇಲಿನ ಒಂದು ವಾಕ್ಯ ಅಂತಕ್ಕಂಥದ್ದನ್ನ ಕುಮಾರವ್ಯಾಸರವರು ರಚಿಸಿರುವ ಕರ್ನಾಟಕ ಭಾರತ ಕಥಾಮಂಜರಿಯಿಂದ ಆಯ್ಕೆ ಮಾಡ್ಕೊಂಡ ಅಥವಾ ಕೃತಿಯಿಂದ ಆಯ್ಕೆ ಮಾಡ್ಕೊಂಡ ಇನ್ನೂ ಹುಟ್ಟದಿರಲಿ ನಾರಿಯರೆನ್ನವಲು ಎಂಬ ಪದ್ಯ ಭಾಗದಿಂದ ಆರಿಸಿ ಕೊಳ್ಳಲಾಗಿದೆ ಅನ್ನುವಂಥದ್ದು ಸರಿಯಾದಂತ ಉತ್ತರ ಆಗಿರುತ್ತೆ ಆಯ್ಕೆಗೆ ಸಂಬಂಧಪಟ್ಟಾಗೆ. ಇನ್ನು ನೆಕ್ಸ್ಟ್ ಸಂದರ್ಭ, ಕೀಚಕನ ಉಪಟಳದಿಂದ ಸಾಕಷ್ಟು ನೊಂದಿರುವ ದ್ರೌಪದಿ ಕೊನೆಗೆ ಭೀಮನಿಂದ ಮಾತ್ರ ನನ್ನನ್ನು ರಕ್ಷಿಸಲು ಸಾಧ್ಯ ಎಂದು ಯೋಚಿಸಿ ಭೀಮನ ಬಳಿಗೆ ಬಂದು ಭೀಮನನ್ನ ಬೇಡಿಕೊಳ್ಳುವ ಸಂದರ್ಭದ ಸಾಲುಗಳಿದಾಗಿರುತ್ತೆ. ಅದರ ಸ್ವಾರಸ್ಯ, ಕೀಚಕನ ಉಪಟಳದಿಂದ ನೊಂದು ಬೇಸತ್ತ ದ್ರೌಪದಿ ನನ್ನನ್ನ ಭೀಮನಿಂದ ಮಾತ್ರ ರಕ್ಷಿಸೋದಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇರ್ತಾಳೆ. ಸೊ ಅದನ್ನೆಲ್ಲ ನೀವು ಕ್ರೋಢೀಕರಿಸಿ ಇಲ್ಲಿ ಬರೀಬೇಕು. ಇನ್ನು ಡೀಟೇಲ್ ಬೇಕು ಅಂದ್ರೆ ವಿಡಿಯೋನ ಒಂದ್ಸಲ ಪಾಸ್ ಮಾಡಿ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಪ್ರಶ್ನೆ ಅನ್ನುವಂಥದ್ದನ್ನ ಗಮನಿಸಿದ್ರೆ, ಹಿತ್ತಾಳೆಗಿಂತ ಇಲ್ಲಿ ಬಲುಹೀನ
ಇದು ಹಬ್ಬಲೆ ಅವರ ರಸಬಳ್ಳಿಯಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ, ಜನಪದ ಗೀತೆ ಇದು. ಸೊ ಈ ಸಂದರ್ಭ ಬಂದು ಉತ್ತಮರ ಗೆಳೆತನ ಜೀವನದಲ್ಲಿ ಬಹಳ ಮುಖ್ಯ ಎಂದು ಹೇಳುವ ಸಂದರ್ಭದಲ್ಲಿ ಈ ಸಾಲುಗಳು ಬರ್ತವೆ. ಜೀವನದಲ್ಲಿ ಉತ್ತಮರ ಗೆಳೆತನ ಮಾಡಬೇಕು, ಏಕೆ ಅಂತಂದ್ರೆ ಉತ್ತಮರ ಗೆಳೆತನ ಒಂದ್ ರೀತಿ ಬಂಗಾರ ಇದ್ದಂಗೆ. ಆದ್ರೆ ನಾವು ಬುದ್ಧಿಹೀನರ ಅಥವಾ ಕೆಟ್ಟವರ ಗೆಳೆತನ ಮಾಡಿದ್ರೆ ಹಿತ್ತಾಳೆಗಿಂತಲೂ ನಾವು ಹೀನರಾಗ್ತೇವೆ. ಅದರಿಂದ ಒಳ್ಳೆಯವರ ಗೆಳೆತನ ಜೀವನದಲ್ಲಿ ಬಹಳ ಮುಖ್ಯ ಎಂಬುದನ್ನ ಇಲ್ಲಿ ಜನಪದರು ಹೇಳುವಂತಹ ಪ್ರಯತ್ನ ಅಂತಕ್ಕಂಥದ್ನ ಮಾಡಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ ಅನ್ನುವಂಥದ್ನ ಗಮನಿಸಿದ್ರೆ ಇಲ್ಲಿ ನೀವು ಅಲ್ಲಿಯ ಮಾತು ಅವನಿಗೆ ಸಸೇಮಿರ. ಓಕೆ, ಸೊ ಇದು ನೀವು ಆಯ್ಕೆ ನೋಡಿರ್ಬೋದು. ಈ ಮೇಲಿನ ವಾಕ್ಯವನ್ನು ಲಲಿತಾ ಸಿದ್ದುಬಸಯ್ಯನ್ ಅವರ ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಎಂಬ ಪದ್ಯ ಭಾಗದಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ವೃದ್ಧರ ಅಥವಾ ತಂದೆ ತಾಯಿಗಳ ತವಕ ತಲ್ಲಣೆಗಳನ್ನ ವಿವರಣೆ ಅನ್ನುವಂಥದ್ದು ಮಾಡ್ತಿದ್ದಾರೆ. ಸ್ವಾರಸ್ಯ, ಮಕ್ಕಳ ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ತಂದೆ ತಾಯಿಗಳನ್ನ ಹಂಚ್ಕೊಂಡಿರ್ತಾರೆ. ಇಲ್ಲಿ ಮುದುಕಿ ದೊಡ್ಡ ಮಗನ ಜೊತೆ ಬೆಂಗಳೂರಿನಲ್ಲಿ, ಮುದುಕ ಕಿರಿಯ ಮಗನ ಜೊತೆ ಅಸ್ಸಾಂನಲ್ಲಿ ಇರ್ತಾನೆ. ಆಗ ಅವ್ರ ಮನೆ ಅಂದ್ರೆ ಆ ಮುದುಕಿಯರಲ್ಲಿ ಪಾಪ ಮಾತಾಡಕ್ಕಾಗ್ದಿರ ಮುದುಕನ ನಡುವೆ ಮತ್ತು ಮುದುಕಿಯ ನಡುವೆ ಒಂದು ಫೋನ್ ನ ಒಂದು ಕಾನ್ವರ್ಸೇಷನ್ ಅನ್ನುವಂಥದ್ದು ಇರುತ್ತೆ. ಅದ್ರ ಬಗ್ಗೆ ನೀವು ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡಿ ಇಲ್ಲಿ ನೀವು ಬರಿಬೇಕಾಗುತ್ತೆ. ಇಲ್ಲಿದೆ ಆನ್ಸರ್ ಅನ್ನುವಂಥದ್ದು. ನೀವು ಒಂದ್ಸಲ ವಿಡಿಯೋನ ಪಾಸ್ ಮಾಡಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ 33ನೇ ಪ್ರಶ್ನೆ ಅನ್ನುವಂಥದ್ದನ್ನ ನೋಡಕ್ ಹೋದ್ರೆ, ಅಗೇನ್ ಈಗಿರೋ ಗಾಯಕ್ಕೆ ಔಷಧಿ ಕೊಡ್ತೇನೆ, ತಪ್ಪದೆ ಹಚ್ಚಿಕೋ. ಇದು ನೇಮಿಚಂದ್ರ ಅವರು ಬರೆದಿರುವ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಲೇಖಕರು ಅದೃಷ್ಟ ಮತ್ತು ದುರದೃಷ್ಟಗಳನ್ನ ಖಂಡಿಸುತ್ತಾ ಪ್ರತಿಯೊಬ್ಬರ ಜೀವನದಲ್ಲಿ ಆಯ್ಕೆಗಳು ಮುಖ್ಯ ಎಂದು ತಿಳಿಸುವ ಸಂದರ್ಭದಲ್ಲಿ ಈ ಮಾತು ಬರುತ್ತೆ. ಲೇಖಕಿಯ ಗೆಳತಿಯಾದ ಸೀತಾ ತಂದೆ ಹಾಗೂ ಲೇಖಕಿಯ ತಂದೆ ಇಬ್ಬರು ಕಾಲೇಜಿನ ಪ್ರಾಧ್ಯಾಪಕರು. ಇಬ್ರು ತಂದೆಯರು ಹೆಣ್ಣು ಗಂಡು ಅಂತ ಭೇದ ನೋಡಿದ್ರೆ ಇಬ್ಬರನ್ನು ಎಷ್ಟು ಬೇಕಾದ್ರೂ ಓದಿಸೋದಕ್ಕೆ ರೆಡಿ ಇರ್ತಾರೆ. ಆದ್ರೆ ಸೀತಾ ಸರಿಯಾಗಿ ಓದದೆ ಎಲ್ಲಾ ವಿಷಯದಲ್ಲಿ ಫೇಲ್ ಆಗ್ತಾಳೆ. SLC ಕೂಡ ಫೇಲ್ ಆಗ್ಬಿಡ್ತಾಳೆ. ಗಂಡನ ಜೊತೆ ಹೊಂದಿಕೊಳ್ಳಕ್ ಆಗ್ದಿರ ಜೀವನದಲ್ಲೂ ಕೂಡ ಫೇಲ್ ಆಗ್ತಾಳೆ. ಆಕೆ ಬಂದು ಲೇಖಕಿ ಹತ್ರ ಬಂದು ನಿನ್ಗೆ ಅದೃಷ್ಟ ಚೆನ್ನಾಗಿದೆ ಅಂದಾಗ ಈ ಒಂದು ಮಾತು ಅನ್ನುವಂಥದ್ದಲ್ಲಿ ಬರ್ತಾ ಇರತ್ತೆ ಅನ್ನುವಂಥದ್ದು. ಸೊ ಕರ್ಮನಿ ಸರದೊಳ್ ಚಂಬವಳಮಂ ಕೋದಂತಿರೆ ಅಂತದ್ದು. ಇಲ್ಲಿ ನೀವು ಈ ಒಂದು ಪ್ರಶ್ನೆಗೆ ಉತ್ತರ ಅಂತಕ್ಕಂಥದ್ದು ಇದು ಸಂದರ್ಭ ಎಲ್ಲಿಂದ ತಗೊಂಡಿದ್ದಾರೆ ಅನ್ನುವಂಥದ್ದನ್ನ ನಾವು ಗಮನಿಸಿದ್ರೆ, ಸೊ ತಿರುಳ್ಗನ್ನಡದ ಬೆಳ್ಳುಡಿ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಇದು. ಇದು ಸಿಚುವೇಶನ್ ಏನಪ್ಪಾ ಅಂತಂದ್ರೆ, ಕರಿಮಣಿ ಸರದಲ್ಲಿ ಕೆಂಪು ಹವಳಗಳನ್ನ ಕೋಸಿದಂತೆ ಕಾಣುತ್ತಿದೆ ಅಂತ. ಇದು ಮನೋರಮೆ ನನಗೆ ಕಥೆನ ಹೇಳು ಅಂತ ಕೇಳಿದಾಗ ಮುದ್ದಣ ಅಂತಕ್ಕಂಥವನು ಒಂದು ಸಂಸ್ಕೃತದ ಶ್ಲೋಕ ಹೇಳ್ತಾನೆ. ಶ್ರೀಮತ್ಸುರ ಸುರೇಂದ್ರ ನರೇಂದ್ರ ಗಣೀಂದ್ರ ಮಣೀಂದ್ರ ತಟ ಘಟಿತ ಅಂತ ಹೇಳಿ, ಮಣಿಮುಕುಟ ತಟಘಟಿತ ಅಂತ ಹೇಳಿ, ಅದು ಸಂಸ್ಕೃತದ ಒಂದು ವರ್ಡ್ಸ್ ಆದಾಗ ಇದು ನನ್ಗೆ ಅರ್ಥ ಆಗಲ್ಲ ಅಂತ ಆಕೆ ಹೇಳಿದಾಗ, ಅರೇ ನನಗೆ ಕನ್ನಡನೇ ಸರಿಯಾಗಿ ಬರಲ್ಲ, ನೀವು ಸಂಸ್ಕೃತದಲ್ಲಿ ಹೇಳ್ತೀರಾ ಅಂತ ಹೇಳಿದಾಗ ಆತ ಈ ಸಂದರ್ಭದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಕರಿಮಣಿ ಸರದಲ್ಲಿ ನಿಮ್ಮ ಸಂಸ್ಕೃತ ಅಂತಕ್ಕಂಥದ್ದು ಒಂದು ರೀತಿ ಕರಿಮಣಿ ಸರಕ್ಕೆ ಆ ಹವಳಗಳು ಅನ್ನುವಂಥದ್ದು ಎಷ್ಟು ಅದರ ಮೆರುಗನ್ನ ಅಂದಾನ ಜಾಸ್ತಿ ಮಾಡುತ್ತೋ, ಅದೇ ತರನೇ ನಿಮ್ಮ ಒಂದು ಕನ್ನಡದ ಸೊಗಸನ್ನ ಜಾಸ್ತಿ ಮಾಡ್ಬೇಕು ಅಂದ್ರೆ ಸಂಸ್ಕೃತ ಅನ್ನುವಂತಹ ಒಂದು ಹವಳಗಳನ್ನ ಅಂದ್ರೆ ಸಂಸ್ಕೃತದ ಪದಗಳನ್ನ ಸೇರಿಸಿದಾಗ ನಿಮ್ಮ ಒಂದು ಕನ್ನಡದ ಅಂದ ಹೆಚ್ಚುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನ ಹೇಳಿದೆ ಅಂತ ಹೇಳಿ ಹೆಂಡತಿಗೆ ಹೇಳ್ತಾ ಇರ್ತಾನೆ. ಆ ಸಿಚುವೇಶನ್ ಅಲ್ಲಿ ಬರ್ತಕ್ಕಂಥ ಒಂದು ಸಂದರ್ಭ ಇದು. ಸೊ ನೆಕ್ಸ್ಟ್, ಆನೆ ಸಾಕುವುದು ಅಂತಂದ್ರೆ ಎಲೆಕ್ಷನ್ಗೆ ನಿಂತ ಹಾಗೆ ಅನ್ನುವಂಥದ್ದು. ಸೊ ಇದು ಪೂರ್ಣಚಂದ್ರ ತೇಜಸ್ವಿ ಅವರ ಕೃಷ್ಣೇಗೌಡರ ಆನೆ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಆಯ್ಕೆ. ಕೃಷ್ಣೇಗೌಡರು ಆನೆಯನ್ನ ಮೂಡಿಗೆರೆಗೆ ಕರ್ಕೊಂಡ್ ಬಂದಾಗ ಊರಿನ ಜನ ಹೆಂಗಂದ್ರಂಗೆಲ್ಲ ಮಾತಾಡ್ತಾ ಇರ್ತಾರೆ. ಸೊ ಆದ್ರೆ ಅವನು ಅದನ್ನ ತಗೊಂಡ್ಬಂದು ಮತ್ತೆ ಅದನ್ನ ಚೆನ್ನಾಗಿ ಬೆಳೆಸಿ ಎಲ್ಲ ಅದರಿಂದ ಲಾಭವನ್ನ ಪಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುವಂತ ಸಂದರ್ಭ. ಸೊ ಆಕ್ಚುಲಿ ಕರ್ಕೊಂಡ್ ಬಂದಾಗ್ಲೇ ಹೇಳ್ತಾ ಇರ್ತಕ್ಕಂಥದ್ದು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಕೃಷ್ಣೇಗೌಡರು ಗೂಳೂರು ಮಟ್ಟದಿಂದ ಆನೆನ್ ಕರ್ಕೊಂಡ್ ಬಂದಾಗ ಊರಿನ ಜನರೆಲ್ಲ ಸಾಕೋದು ಅಂತಂದ್ರೆ, ಆನೆನ್ ಸಾಕೋದು ಅಂದ್ರೆ ಒಂದ್ ರೀತಿ ಎಲೆಕ್ಷನ್ ನಿಂತಾಗೆ ಹೆಂಡತಿ ಮಕ್ಕಳನ್ನ ಎಲ್ಲಾನು ಕೂಡ ಹಾಳು ಮಾಡ್ತಾನೆ, ಅವ್ರ ಬಾಯಿಗೆ ಮಣ್ಣು ಹಾಕುವಂತ ಒಂದ್ ಸುಲಭ ಮಾರ್ಗ ಅಂತೇಳಿ ಆಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಇವ್ನು ಆನೆನ್ ಹೆಂಗ್ ಸಾಧಿಸ್ಬಿಡ್ತಾನೆ, ಆನೆಯನ್ನ ಹೇಗೆ ಸಾಕ್ತಾನೆ ಈತ ಅಂತ ಹೇಳಿ. ಸೊ ಅದು ಇದಕ್ಕೆ ಸರಿಯಾದಂತ ಉತ್ತರ, ಆ ಸಿಚುವೇಶನ್ ಅಲ್ಲಿ ಬರ್ತಕ್ಕಂಥದ್ದು ಅಂತ. ಮುಂದಿನ ಒಂದು ಪ್ರಶ್ನೆ ಅಂತಕ್ಕಂಥದ್ನ ಗಮನಿಸಿದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ವೆಪನ್ ಸರ್ವ್ ವೆಪನ್, ಇಲ್ಲಿ ನೋಡಿ ನಾನು ನಿನ್ನೆನೂ ಕೂಡ ಈ ಪ್ರಶ್ನೆನ
ಹೇಳಿದ್ದೆ ಇದು ಬರುತ್ತೆ ನಾಳೆ ಎಕ್ಸಾಮ್ ಅಲ್ಲಿ ಓದ್ಕೊಳ್ಳಿ ಅಂತ. ಇದು ಕೃಷ್ಣೇಗೌಡರಾನೆ, ನಿಮ್ಗೆ ಗೊತ್ತಿದೆ, ಅದು ಆಯ್ಕೆ ಬರೀತೀರ. ಸಂದರ್ಭ ನಿರೂಪಕರು ದುರ್ಗಪ್ಪನ ಜೊತೆಗೆ ಕೊಡ್ಲಿಯ ವಿಚಾರವಾಗಿ ಫಾರೆಸ್ಟರ್ ನಾಗರಾಜ್ ಅಥವಾ ಆಫೀಸರ್ ನಾಗರಾಜನ ಆಫೀಸ್ಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಬರುವಂತಹ ಒಂದು ಸಾಲುಗಳಿವು. ಫಾರೆಸ್ಟರ್ ನಾಗರಾಜ್ ದುರ್ಗಪ್ಪನಿಂದ ಕೊಡಿಲೆಯನ್ನ ಕಿತ್ಕೊಂಡು ಹೋಗಿ ಆಫೀಸ್ ನಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾನೆ. ಆ ವಿಚಾರ ತಿಳಿದು ನಿರೂಪಕರು ನಾಗರಾಜನ ಆಫೀಸ್ಗೆ ಬಂದು ನಿಮ್ಮ ಡಿಪಾರ್ಟ್ಮೆಂಟ್ ನ ಮರಾನ ಕಡಿದ್ರೆ ಅವನು ಮೇಲೆ ಕ್ರಮ ತೆಗೆದುಕೊಳ್ಳೋದು ಬಿಟ್ಬಿಟ್ಟು ನೀವು ನಮ್ ಕೊಡ್ಲಿಂದ ಯಾಕೆ ತಗೊಬಂದು ಇಟ್ಕೊಂಡಿದ್ದೀರಾ ಅಂತ ಹೇಳಿದಾಗ, ಇದೊಂದು ವೆಪನ್ ಸರ್, ನಾವು ಮುಂದೆ ಕೋರ್ಟ್ ನಲ್ಲಿ ಹಾಜರುಪಡಿಸ್ಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾನೆ. ಆ ಸಿಚುವೇಶನ್ ಅಲ್ಲಿ ಈ ಒಂದು ವಾಕ್ಯ ಅನ್ನುವಂಥದ್ದು ಬರುತ್ತೆ. ನೆಕ್ಸ್ಟ್ ಈಗ 4 ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನುವಂಥದ್ದನ್ನ ಗಮನಿಸಿದ್ರೆ, ಇಲ್ಲಿ ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪ, ಇದು ಈವನ್ ನಿಮಗೆ ಕಂಪ್ಲೀಟು ಈ ಮಾಡೆಲ್ ಕ್ವಶನ್ ಪೇಪರ್ಸ್ ಅಲ್ಲಿ ಸುಮಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದ್ರದ್ದೇ ಇದು ಕೂಡ ಒಂದು, ರಾವಣನಲ್ಲಿ ಕಂಡು ಬರುವ ಪಶ್ಚಾತ್ತಾಪ ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ರಾವಣ ಬಹುರೂಪಿಣಿ ವಿದ್ಯೆಯನ್ನು ಹೊಲಿಸ್ಕೊಂಡ್ಬಿಟ್ಮೇಲೆ ಸೀತೆಯನ್ನ ನೋಡ್ಲಿಕ್ಕೆ ಅಂತೇಳಿ ಪ್ರಮದವನಕ್ಕೆ ಬಂದು ಅಲ್ಲಿ ನಾನು ರಾಮ ಲಕ್ಷ್ಮಣರನ್ನ ಸಾಯಿಸ್ತೀನಿ ಆ ಥರದೆಲ್ಲ ಹೇಳೋಂಥ ಸಿಚುವೇಶನ್. ಆಕೆ ಮೂರ್ಛೆ ಹೋಗಿ ನೆಲಕ್ಕೆ ಬಿದ್ದ್ಬಿಡ್ತಾಳಲ್ಲ, ಆ ಸಂದರ್ಭದಲ್ಲಿ ಈ ಒಂದು ಹೆಣ್ಣಿಗೆ ನಾನು ಈ ತರ ತೊಂದರೆ ಕೊಟ್ಬಿಟ್ನಲ್ಲ ಅಂತೇಳಿ ಒಂದು ರೀತಿ ಕದಡಿರುವ ನೀರು, ಒಂದು ರೀತಿ ತನ್ನಿಂದ ತಾನೇ ತಿಳಿಯಾದಂತೆ ರಾವಣನಿಗೆ ಸೀತೆಯ ಮೇಲಿದ್ದಂತ ವ್ಯಾಮೋಹ ಹೋಗಿ ವೈರಾಗ್ಯದ ಕಡೆಗೆ ಅವನ ಮನಸ್ಸು ಬದಲಾಗುತ್ತೆ. ಅರ್ಥ ಆಯ್ತಲ್ಲ, ಕತ್ತಲೆಯನ್ನು ಕಳೆದು ಬೆಳಕನ್ನ ಪಡೆಯುವ ಸೂರ್ಯನ ರೀತಿಯಲ್ಲಿ ರಾವಣನ ಮನಸ್ಸು ಬದಲಾಗುತ್ತೆ. ಇಬ್ಬರು ಪ್ರಾಣ ಪ್ರಿಯರಾದಂತ ರಾಮ ಸೀತೆಯನ್ನ ನಾನು ಸಕಾರಣ ಇಲ್ಲದಿರ ನನ್ನ ಕರ್ಮವಶದಿಂದ ಅವರಿಬ್ಬರನ್ನು ದೂರ ಮಾಡ್ಬಿಟ್ನಲ್ಲ, ನಾನೆಂತ ಅವಿವೇಕಿ, ಇದು ನನ್ನ ಕುಲದ ಹಿರಿಮೆಗೆ ಧಕ್ಕೆ ತಂದ್ಬಿಟ್ನಲ್ಲ ನಾನೇ, ನನ್ನ ಸೋದರ ವಿಭೀಷಣನ ಹಿತವನ್ನ ಎಲ್ಲೋ ಒಂದ್ ಕಡೆಗೆ ಅವನ್ ಪಾಪ ನನಗೆ ಹಿತ ನುಡಿದ್ರು ನಾನು ಅವನಿಗೆ ಅಹಿತವನ್ನ ನುಡಿದ್ಬಿಟ್ನಲ್ಲ ಅಂತ ಹೇಳಿ ಆತನೇ ನೊಂದ್ಕೊಳ್ಳುವಂತ ಒಂದು ಸಿಚುವೇಶನ್. ಅದನ್ನೆಲ್ಲ ನೀವು ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ಬೇಕಾಗತ್ತೆ ಅಂತ. ಸೊ ನೆಕ್ಸ್ಟ್ ಪ್ರಶ್ನೆ, ತನಗೊದಗಿದ ಸಂಕಟವನ್ನ ಹೇಳಿಕೊಳ್ಳುವ ದ್ರೌಪದಿಯ ಸ್ವಗತದ ಮಾತುಗಳು ಅಂತ. ಕೀಚಕನ ಕಾಟದಿಂದ ನೊಂದಿರುವಂತಹ ಒಂದು ದ್ರೌಪದಿ ತನ್ನಿಂದ ತಾನೇ ಹೇಳ್ಕೊತಾ ಇರ್ತಾಳೆ, ದುಃಖನ ಪಡ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ದುಃಖ, ನೋವಿನ, ನಿರಾಶೆಯ ಮಾತುಗಳಿವು. ದ್ರೌಪದಿಯ ಈ ತನ್ನ ಸಂಕಟವನ್ನ ಯಾರೊಂದಿಗೆ ಹೇಳ್ಕೊಳ್ಳಿ, ಯಾರ ಬಳಿ ಹೇಳ್ಕೊಳ್ಳಿ, ಬೇಡ್ಕೊಳ್ಳಿ, ಮಹಾಪಾಪ ಮಾಡಿ ಜನಿಸಿದ್ ಬಿಟ್ಟಿದ್ದೀನಿ ಅನ್ಸುತ್ತೆ, ಈ ಹೆಣ್ಣಿನ ಜನ್ಮ ಸುಟ್ಟೋಗ್ಲಿ, ನನಗೆ ಮರಣ ಬರ್ಲಿ, ಯಾಕಿನ್ನು ಬರ್ದಿರ ಇದೆ ಎಂದು ತನ್ನ ಹೊಟ್ಟೆಯನ್ನು ಬಡ್ಕೊಂಡು ಗೋಳಾಡ್ತಿರ್ತಾಳೆ. ತನ್ನ ಮಾತುಗಳನ್ನ ಮುಂದುವರಿಸುತ್ತಾ, ನನಗೆ 5 ಜನ ಗಂಡಂದ್ರಿದ್ದಾರೆ, ಮೊದಲನೆಯವನಾದ ಧರ್ಮರಾಯನಿಗೆ ತಿಳಿಸೋಣ ಅಂತಂದ್ರೆ ಅವನಿಗೆ ಧರ್ಮ ಮತ್ತು ಕ್ಷಮೆ ಅನ್ನುವಂತ ಗರ ಹಿಡಿದ್ಬಿಟ್ಟಿದೆ. ಇನ್ನು ಅರ್ಜುನನಿಗೆ ತಿಳಿಸೋಣ ಅಂದ್ರೆ ಅವನು ಅಣ್ಣನ ಆಜ್ಞೆನ ಬಿಟ್ಟು ಬರಲ್ಲ. ಇನ್ನು ನಕುಲ ಸಹದೇವರು ಈ ಕೀಚಕ ನಾಯಿಯನ್ನ ಕೊಲ್ಲೋದಿಕ್ಕೆ ಅವರು ಅಸಮರ್ಥರು ಅಂತ ಯೋಚಿಸಿ ಕೊನೆಗೆ ತನ್ನ ಕಷ್ಟಗಳಲ್ಲಿ ಹೆಚ್ಚು ಸ್ಪಂದಿಸ್ತಕ್ಕಂಥವನು ಭೀಮ ಒಬ್ಬನೇ ಯೋಗ್ಯ ಅಂತ ಹೇಳಿ ಅವನಿಗೆ ಹೇಳ್ತೀನಿ ಅಂತೇಳಿ ಅವಳು ಬರ್ತಿರ್ತಾಳೆ. ಅವನಲ್ಲಿಯೂ ತನ್ನನ್ನು ರಕ್ಷಿಸುವ ಸಾಮರ್ಥ್ಯ ಇಲ್ಲ ಅಂತ ಆದ್ರೆ ನಾನು ವಿಷಾನ ಕುಡಿದು ಸಾಯ್ತೀನಿ ಅನ್ನುವಂಥದ್ದನ್ನ ಹೇಳ್ಕೊತಾಳೆ. ನೆಕ್ಸ್ಟ್ 39, ಮಗು ಕಲಿತಿದ್ದನ್ನ ಮತ್ತು ವಿದ್ಯಾಭ್ಯಾಸ ಮಾಡುವ ವಿವರಗಳನ್ನ ತಿಳಿಸಿರಿ ಅಂತ. ಸೊ ಇಲ್ಲಿ ಮುಂಬೈ ಜಾತಕಕ್ಕೆ ಸಂಬಂಧಪಟ್ಟಂತೆ ಇದು ಮುಂಬೈ ನಗರದ ಮಕ್ಕಳ ಬಾಲ್ಯದ ಚಿತ್ರಣ ಅತ್ಯಂತ ದುರಂತದ ರೀತಿಯಲ್ಲಿ ಸಾಗಿದೆ. ಮಗು ಆಸ್ಪತ್ರೆಯಲ್ಲಿ ಹುಟ್ಟಿ ನಂತರ ಬಸ್ಸು, ಕಾರು, ಟ್ರಾಮು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೈನ್ಗಳ ಮಧ್ಯದಲ್ಲಿ ಬೆಳೀತಾನೆ. ತಾಯಿಯ ಎದೆ ಹಾಲು ಸಿಗದೆ ಬಾಟ್ಲಿ ಹಾಲನ್ನ ಕುಡಿದು ಬೆಳೀತದೆ. ಬಾಲ್ಯದಲ್ಲಿಯೇ ಮಗುವಿಗೆ ಅನ್ಯಾಯ ಆಗತ್ತೆ. ತಾಯಿಯಾದಂಥವಳು ಸಾವಿರಾರು ವಾಹನಗಳ ಮಧ್ಯದಲ್ಲಿ ಎಚ್ಚರಿಕೆಯಿಂದ ಮಗುವಿನ ಕೈ ಹಿಡಿದು ನಡೆಸ್ತಾ ಇರ್ತಾಳೆ ಅಂತಕ್ಕಂಥದ್ದು. ಒಂದು ಸಣ್ಣ ಕೋಣೆಯಲ್ಲಿ ಕುಳಿತು ಮಗುವಿಗೆ ಹೊರ ಜಗತ್ತನ್ನ ಪರಿಚಯಿಸ್ತಾ ಇರ್ತಾಳೆ ಅಂತ ಹೇಳಿ ಒಂದು ರೀತಿ ನಗರದ ಕಂಪ್ಲೀಟ್ ಒಂದು ಇನ್ಫಾರ್ಮೇಶನ್ ಅನ್ನ ನೀವು ಸಂಪೂರ್ಣವಾದಂತಹ ಪದ್ಯದ ಸಾರಾಂಶವನ್ನ ಇಲ್ಲಿ ಕಲೆಕ್ಟ್ ಮಾಡಿ ಬರೀಬೇಕು. ನೋಡಿ, ಇಲ್ಲಿ ಶಾಲಾ ಕಾಲೇಜ್ಗಳಲ್ಲಿ ಮಗು ಏನ್ ಕಲಿಯುತ್ತೆ, ಜಾಹೀರಾತುಗಳು ಏನ್ ಕಲಿಸುತ್ತೆ, ರಸ್ತೆ ಬದಿಯಲ್ಲಿ ಏನ್ ಕಲ್ಕೊತಾನೆ, ಮತ್ತೆ ಅವರ ನಗರದ ಜೀವನ ಎಷ್ಟು ಅರ್ಜೆಂಟ್ ಆಗಿರುತ್ತೆ. ಅರ್ಥ ಆಯ್ತಲ್ಲ, ಬೆಳಗ್ಗೆ ಎದ್ದು ಯಾವ ರೀತಿ ಯಾವ್ದೋ ಒಂದು ರೈಲು ಬಸ್ಸು ಹಿಡ್ಕೊಂಡು ಜನ ಹೆಂಗೆ ಕೆಲಸಕ್ಕೆ ಓಡ್ತಾ ಇರ್ತಾರೆ, ಮತ್ತೆ ಸಾಯಂಕಾಲ ಸುಸ್ತಾಗಿ ಮಣಬಾರದ ಆಯಾಸವನ್ನು ಹೊತ್ತು ಮನೆಗೆ ಬರ್ತಾರೆ. ಇದನ್ನೆಲ್ಲವನ್ನ ನೀವು ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನೋದನ್ನ ಬರಿಬೇಕಾಗತ್ತೆ ಅಂತ. ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದು, ದರೆ ಹತ್ತಿ ಉರಿದರೆ ನಿಲ್ಲಲು ಬಾರದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ನೀವು ನೋಡಿ, ಇದು 40ನೇ ಪ್ರಶ್ನೆ. ಇಲ್ಲಿ ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದ 40ನೇ ಪ್ರಶ್ನೆ ನಿಮ್ಗೆ ಗೊತ್ತಿದೆ. ಪದ್ಯ ಕೊಟ್ಟು 3 ಕ್ವಶನ್ ಕೊಟ್ಟಿರ್ತಾರೆ. ಇದಕ್ಕೆ ಉತ್ತರ ಯಾವಾಗ ನಿಲ್ಲಬಹುದು, ದರೆ ಹತ್ತಿ ಉರಿದೊಡೆ ನಿಲ್ಲಬಹುದು, ಸರಿ, ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದು, ದರೆ ಹತ್ತಿ ಉರಿದೊಡೆ ನಿಲ್ಲಲಾಗದು ಅನ್ನುವಂಥದ್ದು ಸರಿಯಾದಂತ ಉತ್ತರ. ಯಾವಾಗ ನಿಲ್ಲಬಹುದು ಅಂದ್ರೆ ದರೆ ಹತ್ತಿ ಉರಿದೊಡೆ ನಾವು
ನಿಲ್ಲೋದಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಿಂತ್ಕೋಬಹುದು ಅಂತಂದ್ರೆ ಒಲೆ ಹತ್ತಿ ಉರಿದ್ರೆ ನಿಂತ್ಕೋಬಹುದು ಅನ್ನುವಂಥದ್ದು ವಾಕ್ಯ ರೂಪದಲ್ಲಿ ಬರಿಬೇಕು. ರಕ್ಷಿಸಬೇಕಾದವರೇ ಭಕ್ಷಕರಾದಾಗ ಒದಗುವ ವಿಘಟನೆಯನ್ನ ಬರೆಯಿರಿ ಅಂತ. ಏರಿ ನೀರಿಂಬೊಡೆ ಬೇಲಿಕೆಯ ಮೇಯೊಡೆ ನಾರಿ ತನ್ನ ಮನೆಯಲ್ಲಿ ತಾನೇ ಕಳ್ತನ ಮಾಡಿದ್ರೆ ತಾಯಿಯ ಎದೆ ಹಾಲು ನಂಜಾಗಿ ಕೊಲ್ತಾ ಇದ್ರೆ ಇನ್ನಾರಿಗೆ ನಾವು ದೂರುವೆ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ನಮ್ಮನ್ನ ಕಾಯುವಂತ ದೇವರೇ ನಮ್ಮನ್ನ ಕೊಲ್ಲಕ್ಕೆ ಹೊರಟ್ಬಿಟ್ರೆ ನಾವ್ ಇನ್ಯಾರಿಗೆ ಹೇಳ್ಕೊಳ್ಳೋಣ ನಮ್ಮ ಒಂದು ಸಮಸ್ಯೆಗಳನ್ನ ಅನ್ನುವಂಥದ್ನ ಇಲ್ಲಿ ಬರಿಬೇಕಾಗತ್ತೆ. ಇದಕ್ಕೆ ಸುಮಾರು ಉದಾಹರಣೆಗಳಿದಾವೆ. ಇಲ್ಲಿ ನೀವು ನೋಡ್ಬೋದು, ಕೆರೆಯ ಕಟ್ಟೆಯನ್ನ ನಾವು ನೀರ್ಗೆ ಅಂತ ಹೇಳಿ ನಾವು ಕಟ್ಟೆ ಕಟ್ಟಿರ್ತೀವಿ. ಒಂದ್ ವೇಳೆ ಕೆರೆನೇ ಎಲ್ಲೋ ಒಂದ್ ಕಡೆಗೆ ನೀರ್ನ ಕುಡಿದ್ಬಿಟ್ರೆ, ಆ ಕಟ್ಟೆನೆ ನೀರ್ನ ಕುಡಿದ್ಬಿಟ್ರೆ ಕೆರೆಯಲ್ಲಿ ಇರ್ತಕ್ಕಂಥದ್ನ, ಬೆಳೆ ರಕ್ಷಣೆಗೋಸ್ಕರ ನಾವು ತೋಟಕ್ಕೆ ಬೇಲಿ ಹಾಕಿರ್ತೀವಿ, ಬೇಲಿನ ಬೆಳೆ ನಿದ್ಬಿಟ್ಟು ಮೇಯ್ದು ಬಿಟ್ರೆ, ತಾಯಿಯ ಎದೆ ಹಾಲು ಅಮೃತ ಅಂತ ಕರಿತೀವಿ, ಅದೇ ವಿಷ ಆದ್ರೆ ಮಗುವಿಗೆ. ಅಂದ್ರೆ ಪ್ರಕೃತಿಯ ಧರ್ಮವೇ ನಮಗೆ ವಿರುದ್ಧ ಆದಾಗ, ಪ್ರಕೃತಿ ಕಾಪಾಡಬೇಕಾಗಿರೋದೇ ನಾಶ ಆಗ್ಬಿಟ್ರೆ ನಾವು ರಕ್ಷಿಸೋದಿಕ್ಕೆ ಯಾರನ್ನ ಹೋಗಿ ಮೊರೆ ಹೋಗ್ಬೇಕಾಗತ್ತೆ ಅನ್ನುವಂಥ ವಿಚಾರಗಳನ್ನ ಇಲ್ಲಿ ಹೇಳ್ತಾರೆ ಅಂತ. ಸೊ ನೆಕ್ಸ್ಟ್ ಪ್ರಶ್ನೆ, ವಾಲ್ಪರೆಗೆ ಬಂದಂತ ಬ್ರಿಟಿಷ್ ಮಾರ್ಷ್ ಅಲ್ಲಿ ಹೇಗೆ ನೆಲೆಯೂರ್ತಾನೆ ಅಂತಕ್ಕಂಥದ್ನ ಗಮನಿಸಿದ್ರೆ, ಇಲ್ಲಿ 1890 ಮಾರ್ಷ್ ಕುದುರೆನ ಏರಿ ವಾಲ್ಪರೆಗೆ ಬಂದು ದಟ್ಟವಾದಂತ ಕಾಡಿಗೆ ಬಂದಾಗ ಆಕಾಶದ ಎತ್ತರಕ್ಕೆ ಬೆಳೆದು ನಿಂತಿದ್ದ ಗಗನಚುಂಬಿ ಮರಗಳು ಹಾಗೂ ಹೆಜ್ಜೆ ಹೆಜ್ಜೆಗೂ ಸರಪಳಿಯಂತೆ ಮರದಿಂದ ಮರಕ್ಕೆ ಹಬ್ಬಿದ್ದ ಬಳ್ಳಿಗಳನ್ನ ಭೇದಿಸಿ ಅವನು ಬರ್ತಾ ಇದ್ದಾನೆ ಅನ್ನುವಂಥದ್ದು. ಮತ್ತೆ ಆದಿವಾಸಿಗಳ ಜೊತೆ ಅವನು ಹೇಗೆ ಸ್ನೇಹವನ್ನ ಬೆಳೆಸ್ತಾನೆ, ಅಲ್ಲಿರ್ತಕ್ಕಂಥ ಮರಗಳನ್ನೆಲ್ಲ ಯಾವ ರೀತಿ ನಾಶ ಮಾಡ್ತಾನೆ ಅನ್ನುವಂಥದ್ನ ನೀವು ಬರಿಬೇಕಾಗತ್ತೆ ಅಂತ. ಕೆಲವೊಂದು ಪದಗಳು ಸ್ವಲ್ಪ ಮಿಸ್ಟೇಕ್ ಇದೆ, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಸಾರಿ ಫಾರ್ ದಟ್. ಸೊ ನೆಕ್ಸ್ಟ್ 42ನೇ ಪ್ರಶ್ನೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಿದ್ರೆ, ನೀವು ಪ್ರಶ್ನೆ, ಚಿನ್ನಮ್ಮನ ಕುಟುಂಬ ಹೊಳೆಯ ಬಗ್ಗೆ ಅಸಹನೆ ಹೊಂದಬಾರದು ಎಂದು ಲೇಖಕಿ ಬಯಸುವುದು ಏಕೆ, ವಿವರಿಸಿ ಅಂತ ಇದೆ. ಕಥೆಯಲ್ಲಿ ಶಾಂಭವಿ ಹೊಳೆಯ ಪಾತ್ರ ಬಹಳ ಪ್ರಮುಖ. ಚಿನ್ನಮ್ಮನ ಕುಟುಂಬ ವೆಂಕಪ್ಪಯ್ಯನವರ ಮನೆಯಲ್ಲಿ ದುಡಿತಾ ಇರ್ತಾರೆ. ಒಂದು ದಿನ ಚಿನ್ನಮ್ಮನ ಮಗ ಗುಡ್ಡ ಪಾತ್ರೆ ತಿಕ್ಕುವಾಗ ದಣಿಗಳಾದಂತ ವೆಂಕಪ್ಪಯ್ಯನವರ ಬೆಳ್ಳಿ ಲೋಟನ ನೀರಿನಲ್ಲಿ ಕಳೆದು ಬಿಡ್ತಾನೆ. ಆಗ ದಣಿಗಳು ಅದನ್ನ ವಿವರಿಸಿದ್ರು ಕೂಡ ದಣಿಗಳು ನಂಬಲ್ಲ, ಕಳ್ತನದ ಆಪಾದನೆಯನ್ನ ಹೊರಿಸ್ಬಿಡ್ತಾರೆ. ಇದರಿಂದ ಪಡಿ ಬೇರೆ ಇರಲ್ಲ. 3 ವರ್ಷಗಳ ಕಾಲ ಚಿನ್ನಮ್ಮ ಸಂಸಾರ ದುಡಿಬೇಕು ಪಡಿ ಇಲ್ದಿರ. ಅಂದ್ರೆ ವರ್ಷಕ್ಕೆ ಇಷ್ಟು ವಂತಿಕೆ ಅಂತ ಇರ್ತದೆ, ಅದು ಕೊಡಲ್ಲ ಅಂತ ಹೇಳ್ಬಿಡ್ತಾನೆ. ಇದರಿಂದ ಚಿನ್ನಮ್ಮ ಶಾಂಭವಿ ಹೊಳೆಯ ಬಗ್ಗೆ ಒಂದು ರೀತಿ ಅಸಹನೆಯನ್ನು ಹೊಂದಿರ್ತಾಳೆ. ಆದ್ರೆ ಲೇಖಕಿ ಹೇಳುವಂತೆ ದಿನನಿತ್ಯ ಚಿನ್ನಮ್ಮನ ಗಂಡನಾದಂತ ಕುದುಪನ ಗಾಳದ ಬಾಯಿಗೆ ಒಂದಷ್ಟು ತರುಮೀನುಗಳನ್ನ ಈ ಹೊಳೆ ತಂದು ಹಾಕ್ತಿರ್ತದೆ. ತಾನು ಹರಿದು ಬರುವಾಗ್ಲೆಲ್ಲ ತನ್ನ ಸೆರಗಿಂಚಿನಲ್ಲಿ, ಅಂದ್ರೆ ಅದು ಹರ್ಕೊಂಡ್ಬರ್ಬೇಕಾದ್ರೆ ಅನೇಕ ತೋಟಗಳಿಂದ ಒಂದಷ್ಟು ಸೌದೆಗಳನ್ನ, ತೆಂಗಿನಕಾಯಿಗಳೆಲ್ಲ ಹೊತ್ಕೊಂಡ್ಬರ್ತಾ ಇರ್ತದೆ. ಇದೆಲ್ಲ ಕುದುಪನ್ ನೋಡ್ತಾನೆ, ಎತ್ಕೊಳ್ತಾನೆ ಅವನ ಮನೆಗೆ ಅಂತ. ಕೆಲವೊಂದ್ಸಲ ಪಾತ್ರೆಗಳು, ಕೋಳಿ, ಕುರಿ, ಏಣಿ, ದೋಣಿ, ರೀಪು, ಪಕ್ಕಾಸುಗಳನ್ನೆಲ್ಲ ತಗೊಂಬಂದು ಹಾಕ್ತಾ ಇರ್ತದೆ. ಇದೆಲ್ಲ ಒಂದ್ ರೀತಿ ಕುಟುಂಬ ಪೋಷಣೆಗೋಸ್ಕರ, ಚಿನ್ನಮ್ಮನ ಕುಟುಂಬದ ಪೋಷಣೆಗೋಸ್ಕರನೇ ಶಾಂಭವಿ ಅನ್ನುವಂತ ಹೊಳೆ ತಗೊಂಬಂದು ಹಾಕ್ತಾ ಇರ್ತದೇನೋ ಅಂತ ಇಲ್ಲಿ ಕವಿ ಹೇಳ್ತಾರೆ. ಆದ್ರೂ ಇಲ್ಲಿ ಹೊಳೆನ ಇವರು ನಿಂದಿಸ್ತಾ ಇರ್ತಾರೆ ಅಂತ. ನೆಕ್ಸ್ಟ್ ನೋಡಿ, ಇದನ್ನು ಕೂಡ ನಾನು ನೆನ್ನೆ ಹೇಳಿದೆ. ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕಾರಣ ಏನು ಅನ್ನುವಂಥದ್ದು ಇದು ನಿಮಗೆ ಗೊತ್ತಿದೆ. ಸೊ ಏನು, ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ ಒಂದ್ ರಾತ್ರಿ ಕಳ್ನಾಟ ಸಾಗಿಸ್ತಾ ಇರ್ಬೇಕಾದ್ರೆ ಲಾರಿ ಓಡಿಸ್ತಾ ಇದ್ದಂತ ಡ್ರೈವರ್ಗೆ ಬಹುಶಃ ಬೀಡಿ ಸೇದ್ಬೇಕು ಅಂತ ಅನ್ಸುತ್ತೆ. ಅವನು ಲಾರಿಯ ಸ್ಟೇರಿಂಗ್ ಅನ್ನ ಕ್ಲೀನರ್ ಕೃಷ್ಣನ್ಗೆ ಕೊಟ್ಬಿಟ್ಟು ಒಂದು ದಮ್ ಬೀಡಿ ಎಳಿ ಅಂತ ಸೇದೋಣ ಅಂತ ಹೇಳ್ತಾನೆ. ಆದ್ರೆ ಆ ಬರದಲ್ಲಿ ಸ್ಟೇರಿಂಗ್ ನ ಗಟ್ಟಿಯಾಗಿ ಇಟ್ಕೊಬಿಟ್ಟು ಬ್ರೇಕ್ ಹಾಕೋದನ್ನ ಮರ್ತಿದ್ರಿಂದ ಸೊ ಹೋಗಿ ಅದು ಲಾರಿ ಗೋಣಿ ಮರಕ್ಕೆ ಡಿಕ್ಕಿ ಹೊಡೆದ್ಬಿಟ್ಟು ಅವರು ತಲೆ ಅನ್ನುವಂಥದ್ದು ಅಲ್ಲೇ ಬಡದ ಕಾರಣ ಸತ್ತೋಗಿರ್ತಾರೆ ಅನ್ನುವಂಥದ್ದು. ಮುಂದೆ ಅದನ್ನ ಶಿವೇಗೌಡರು ಅದನ್ನು ಮುಚ್ಚಾಕಿದ್ರು ಆ ಕೇಸನ್ನ ಅಂತೆಲ್ಲ ಮಾತಾಡ್ತಾರೆ. ಅದು ಸರಿಯಾದಂತ ಉತ್ತರ ಆಗಿತ್ತು. ನೆಕ್ಸ್ಟ್, ನಾಗರಾಜನ್ ನಿಗೂಢ ಕಣ್ಮರೆಯ ಬಗ್ಗೆ ಜನರ ಊಹಾಪೋಹ ಅಥವಾ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಬರೆಯಿರಿ. ಆನೆನ ಶೂಟ್ ಮಾಡ್ಬಿಡ್ಬೇಕು, ಕೊಂದೇ ಬಿಡ್ತೀನಿ ಅಂತ ಕೋವಿ ಹಿಡ್ಕೊಂಡು ಹೋದಂತ ನಾಗರಾಜ ಪಾಪ ಮರಳಿ ವಾಪಸ್ ಬರೋದೇ ಇಲ್ಲ. ಆತ ಏನು ಅಂತ ತಿಳಿದಾಗ ಪೊಲೀಸರು ಪರಿಶೀಲನೆ ನಡೆಸ್ತಾ ಇರ್ಬೇಕಾದ್ರೆ ಊರಿನ ಜನ ಬಾಯಿಗೆ ಬಂದಾಗ ಒಂದೊಂದು ಅಭಿಪ್ರಾಯ ಮಾತಾಡ್ತಿರ್ತಾರೆ. ಅದು ಏನು ಅಂದ್ರೆ, ಕೆಲವ್ರು ಹೇಳ್ತಾರೆ ಸಾರ್ವಜನಿಕರ ಸಭೆಯಲ್ಲಾದಂತ ಅವಮಾನ ತಳ್ಕೊಳಕ್ಕಾಗ್ದಿರ ಆತ್ಮಹತ್ಯೆ ಮಾಡ್ಕೊಬಿಟ್ಟವನೆ. ಕೆಲವ್ರು ಹೇಳ್ತಾರೆ ಕೃಷ್ಣೇಗೌಡರ ಆನೆ ಈ ದಟ್ಟವಾದ ಕಾಡಿನಲ್ಲಿ ಕೊಂದಾಕಿರ್ಬೋದು. ಕೆಲವ್ರು ನಾಗರಾಜನ್ಗೆ ಇದಕ್ಕಿದ್ದಂತೆ ಮನಸ್ಸು ಪರಿವರ್ತನೆಯಾಗಿ ತಲೆ ಬೋಳಿಸ್ಕೊಂಡ್ಬಿಟ್ಟು ಧರ್ಮಸ್ಥಳದಲ್ಲಿ ತಿರುಗಾಡ್ತಾ ಇರ್ಬೋದು. ಕೆಲವ್ರು ಹೇಳ್ತಾರೆ ಕಳ್ಳದಂದೆಯ ಗಂಗಾಧರನ ಗ್ಯಾಂಗಿನವರು ಕೊಲೆ ಮಾಡಿರ್ಬೋದು ಅಂತ. ಇನ್ ಕೊನೆಗೆ ಪೊಲೀಸರು ಬಂದು ನಾಗರಾಜನ್ ಕೋವಿ ಸಿಕ್ಕಿದೆ ಆದ್ರೆ ಹೆಣ ಸಿಗ್ಲಿಲ್ಲ ಎಂದು ಮಹಜರು ಬರ್ಕೊಂಡಾಗ
ಬರ್ಕೊಳ್ತಾರೆ. ಆದ್ರೆ ನಾಗರಾಜ ಏನಾದ, ಎಲ್ಲಿಗೋದ ಎಂಬ ವಿಚಾರ ಇಲ್ಲಿವರೆಗೂ ಯಾರಿಗೂ ಕೂಡ ಗೊತ್ತೇ ಇಲ್ಲ. ಅನೇಕ ಪತ್ರಿಕೆಗಳಲ್ಲಿ ಕೂಡ ಜಾಹೀರಾತು ಹೊರಡಿಸ್ತಾರೆ, ನಾಗರಾಜ್ ನೋಡಿದ ತಕ್ಷಣ ಬಾಪ ಅಂತ ಹೇಳಿ, ಬಟ್ ಅದು ಉಪಯೋಗಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಸರಿಯಾದಂತ ಉತ್ತರ. ಈಗ ಇದು ಭಾಷಾಭ್ಯಾಸ. ಇಲ್ಲಿ ನೀವು ನೋಡಬಹುದು, ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದ ಬರೆಯಿರಿ. ಬಂಗಾರ, ಕಣ್ಣು ಮತ್ತು ಪುಷ್ಪ ಅಂತ ಕೇಳಿದ್ದಾರೆ. ಬಂಗಾರ ಅಂದ್ರೆ ಇಲ್ಲಿ ಕನಕ, ಚಿನ್ನ, ಹೊನ್ನು, ಸುವರ್ಣ ಎಷ್ಟೊಂದಿದಾವೆ. ಕಣ್ಣು ಅಂದ್ರೆ ನಯನ, ನೇತ್ರ, ಅಕ್ಷಿ. ಪುಷ್ಪ ಅಂದ್ರೆ ಹೂವು, ಕುಸುಮ ಅನ್ನುವಂಥದ್ದು. ಹಾಗೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, 46ನೇದು, ಎರಡು ಪದಗಳಿಗೆ ಗುಣವಾಚಕ ಬರೆಯಿರಿ ಅಂತ ಕೇಳಿದ್ದಾರೆ. ಕಲಿಭೀಮ ಅಂದ್ರೆ ಕಲಿ, ಹುಸಿನಿದ್ದೆನಲ್ಲಿ ಹುಸಿ, ಕಿರುಹಾದಿಯಲ್ಲಿ ಕಿರು ಅನ್ನುವಂಥದ್ದು ಸರಿಯಾದಂತ ಉತ್ತರ. ನೆಕ್ಸ್ಟ್ 47ನೇ ಪ್ರಶ್ನೆ ಅಂತಕ್ಕಂಥದ್ನ ಗಮನಿಸಿದ್ರೆ, ಕ್ರಿಯಾಪದಗಳ ಧಾತು ಕೇಳಿದರೆ ನೋಡಿ. ಧಾತು, ಓದುವನು, ಓದು, ನಲಿಯುತ್ತ, ನಲಿ, ಹಾಡುವಳು, ಹಾಡು ಅನ್ನುವಂಥದ್ದು ಸರಿಯಾದಂತ ಉತ್ತರ ಅಂತಕ್ಕಂಥದ್ದು. ನೆಕ್ಸ್ಟ್ 48ನೇ ಪ್ರಶ್ನೆ ಅಂತಕ್ಕಂಥದ್ನ ಗಮನಿಸಿದ್ರೆ, ಎರಡು ಪದಗಳಿಗೆ ವಿಭಕ್ತಿ ಪ್ರತ್ಯಯ ಕೇಳಿದ್ದಾರೆ. ಗುರುವಿಗೆ, ವಿಶ್ವಾಸದಿಂದ, ಗದ್ಯದೋಳ್ ಅನ್ನುವಂಥದ್ದು. ಸೊ ಗುರುವಿಗೆ ಪದ ಇಗೆ ಅಂತ ಬಂದಿರೋದ್ರಿಂದ ಇದೊಂದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಗಿರ್ತದೆ. ಇಲ್ಲಿ ವಿಶ್ವಾಸದಿಂದ ಇಂದ ಇದೆ, ಸೊ ತೃತೀಯ ವಿಭಕ್ತಿ ಪ್ರತ್ಯಯ. ಗದ್ಯದೋಳ್ ಓಳ್ ಬಂದಿದೆ, ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಂತಕ್ಕಂಥದ್ದು. ನೆಕ್ಸ್ಟ್ ಇಲ್ಲಿ 49ನೇ ಪ್ರಶ್ನೆ ಗಮನಿಸಿದ್ರೆ, ಎರಡೂ ಪದಗಳ ತತ್ಸಮ ತದ್ಭವ ಬರೀರಿ. ರಾಯ, ಧನಿ ಮತ್ತು ಪಯಣ ಅಂತ ಕೊಟ್ಟಿದ್ದಾರೆ. ರಾಯ ಅಂದ್ರೆ ರಾಜ, ಧನಿಗೆ ಧ್ವನಿ, ಪಯಣಗೆ ಪ್ರಯಾಣ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಆಗಿತ್ತು ಅಂತಕ್ಕಂಥದ್ದು. ನೆಕ್ಸ್ಟ್ 50ನೇ ಪ್ರಶ್ನೆ, ನುಡಿಗಟ್ಟುಗಳನ್ನ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ. ತಲೆದೂಗು, ದಾರಿದೀಪ, ಗಾಳಿ ಸುದ್ದಿ. ಇವು ನೋಡಿ ಮೊನ್ನೆ ರಿಪೀಟ್ ಆಗಿರುವಂತ ಕ್ವಶನ್ಸೇ ಕೇಳಿದ್ದಾರೆ. ಸೊ ತಲೆದೂಗು, ಗಂಡ ಹೆಂಡತಿಯ ಮಾತಿಗೆ ಯಾವಾಗ್ಲೂ ತಲೆದೂಗ್ತಾ ಇರ್ತಾನೆ. ನೀವು ಇಷ್ಟ ಬಂದಿದ್ದು ಸೆಂಟೆನ್ಸ್ ನ ಬರಿಬಹುದು, ಬಟ್ ಈ ಮೀನಿಂಗ್ ಬರ್ಬೇಕಷ್ಟೆ. ವಿದ್ಯಾರ್ಥಿಗಳು ಗುರುಗಳ ಮಾತಿಗೆ ತಲೆದೂಗಿದ್ರು. ದಾರಿದೀಪ, ಪ್ರತಿಯೊಬ್ಬರು ತಂದೆ ತಾಯಿಗಳು ಮಕ್ಕಳಿಗೆ ಒಂದ್ ರೀತಿ ದಾರಿದೀಪದಂತೆ. ಸಂವಿಧಾನವು ದೇಶಕ್ಕೆ ದಾರಿದೀಪ. ಗಾಳಿ ಸುದ್ದಿ, ದ್ವಿತೀಯ PUC ಕನ್ನಡ ಪತ್ರಿಕೆ ಸೋರಿಕೆ ಆಗಿದೆ ಎಂಬ ಗಾಳಿ ಸುದ್ದಿ ಎಲ್ಲ ಕಡೆ ಹಬ್ಬಿತ್ತು, ಆದ್ರೆ ಅದಾಗಿರ್ಲಿಲ್ಲ. ಓಕೆನಾ. ನೆಕ್ಸ್ಟ್ ಪ್ರಬಂಧ ಅಂತಕ್ಕಂಥದ್ರಲ್ಲಿ ನಾನು ಹೇಳಿದ್ದೀನಿ ನಿಮಗೆ, ಪೀಠಿಗೆ, ನೆಕ್ಸ್ಟ್ ವಿಷಯದ ವಿಶ್ಲೇಷಣೆ ಅಥವಾ ವಿವರಣೆ ಏನಾದ್ರು ಬರೀರಿ. ನೆಕ್ಸ್ಟ್ ಇದೊಂದು ಪಾಯಿಂಟ್, ಇದೆರಡು ಪಾಯಿಂಟ್. ಮೂರನೇದು ಬಂದು ಇನ್ನೊಂದು ಮುಕ್ತಾಯ ಅಥವಾ ಉಪಸಂಹಾರ ಅಂತ ಕೂಡ ಬರೀತಾರೆ, ಕೆಲವೊಬ್ರು ಬರೀಬಹುದು ಅದನ್ನು. ಉಪಸಂಹಾರ, ಈ 3 ಸ್ಟೆಪ್ಸ್ ಅನ್ನ ಬರ್ದಿರ್ಬೇಕು. ಇಲ್ಲಿ ಪ್ರಶ್ನೆ ಏನ್ ಕೇಳಿದ್ದಾರೆ ನಾವು ಗಮನಿಸಿದ್ರೆ, ಕ್ರೀಡೆ ಮತ್ತು ಆರೋಗ್ಯ ಅಂತ ಕೇಳಿದ್ದಾರೆ. ತುಂಬಾ ಸುಲಭವಾದಂತ ಪ್ರಬಂಧ. ಭೂಮಿಯ ಮೇಲೆ ಮಾನವ ಇಂದು ಬೆಳೆದಿದ್ದಾನೆ, ಇದು ನೀವು ನೋಡ್ಕೋಬಹುದು. ಪರಿಣಾಮವಾಗಿ ಅವನ ಚಟುವಟಿಕೆಗಳಲ್ಲಿ ಭೂಮಿಯ ಮೇಲೆ ಹೆಚ್ಚಾಗಿವೆ. ತನ್ನ ಅನುಕೂಲಕ್ಕಾಗಿ ಮನೆ, ಮಠ, ಕಾಲೇಜು ಎಲ್ಲ ಕಟ್ಟಿದ್ದಾನೆ. ಸೊ ಕಂಪ್ಲೀಟ್ ಆಗಿ ನೀವು ಒಂದ್ಸಲ ಅಬ್ಸರ್ವ್ ಮಾಡಿ. ಇದು ಎಕ್ಸಾಂಪಲ್ ಅಷ್ಟೇ, ನೀವು ಬೇರೆ ರೀತಿಯಾದಂತ, ಯಾಕೆಂದ್ರೆ ಇದು ವಿದ್ಯಾರ್ಥಿಗಳ IQಗೆ ಸಂಬಂಧಪಟ್ಟಂತ ವಿಷಯ. ಸೊ ಹಾಗಾಗಿ ಪ್ರಬಂಧ, ಪತ್ರ ಇವೆಲ್ಲ ಕೂಡ ನೀವು ಆ ಪರ್ಟಿಕ್ಯುಲರ್ ಪಾಯಿಂಟ್ ನ ಇಟ್ಕೊಂಡು ನಿಮ್ಮದೇ ಆದಂತ ಸ್ಟೈಲ್ ನಲ್ಲಿ ಅಥವಾ ವಿಧದಲ್ಲಿ ನೀವೇನ್ ಮಾಡ್ಬೋದು, ಉತ್ತರ ಅಂತಕ್ಕಂಥದ್ದು ಬರಿಬಹುದು. ಇದೊಂದು ಮಾದರಿ ಉತ್ತರ ಅಷ್ಟೇ. ಹಾಗೆ ಸ್ಕಾಲ್ ಮಾಡ್ತೀನಿ, ನೀವು ಬೇಕಿದ್ರೆ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ಸೊ ಪ್ರಯೋಜನಗಳು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ಇಲ್ಲಿ ತ್ಯಾಜ್ಯ ವಸ್ತುಗಳ ಮರುಬಳಕೆಯ ಅಗತ್ಯ, ಅಂದ್ರೆ ವೇಸ್ಟೇಜ್ ವಸ್ತುಗಳನ್ನ ನಾವು ಯಾವ ರೀತಿ ಬಳಕೆ ಮಾಡ್ಕೋಬಹುದು, ಅದನ್ನ ಹೇಗೆ ಬಳಸಬೇಕು, ಬಳಸೋದು ಎಷ್ಟರ ಮಟ್ಟಿಗೆ ಸರಿ, ಯಾಕೆ ಬಳಸಲಿಲ್ಲ ಅಂದ್ರೆ ಏನಾಗುತ್ತೆ ಅನ್ನುವಂಥದ್ದನ್ನ ಕೂಡ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ನೀವು ನೋಡಬಹುದು, ತ್ಯಾಜ್ಯ ವಸ್ತುಗಳ ಮರುಬಳಕೆ. ನಾವು ಪ್ರತಿನಿತ್ಯ ಎಷ್ಟೊಂದು ತ್ಯಾಜ್ಯ ವಸ್ತುಗಳನ್ನ ಎಸಿತಾ ಇರ್ತೀವಿ ಎಂಬುದನ್ನ ಯೋಚಿಸ್ಬೇಕು. ಉದಾಹರಣೆಗೆ ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಪ್ಲಾಸ್ಟಿಕ್ ನೀರಿನ ಬಾಟ್ಲನ್ನ ಎಲ್ಲಂದ್ರಲ್ಲೆಲ್ಲ ಬಿಸಾಕ್ತಿರ್ತೀವಿ. ಅವುಗಳನ್ನ ಹೇಗೆ ನಾವು ರಿಸೈಕ್ಲಿಂಗ್ ಮಾಡ್ಕೊಳ್ಬೇಕು, ಇಲ್ಲದೆ ಇದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ದುರುಪಯೋಗಗಳೇನು, ಅದನ್ನ ನೀವು ಕರೆಕ್ಟ್ ಆಗಿ ಉಪಯೋಗ ಅನ್ನುವಂಥದ್ದನ್ನ ಮಾಡ್ಕೊಳ್ಬೇಕು. ಅಂದ್ರೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಅನ್ನುವಂಥದ್ದು. ಇಲ್ಲಿ ಪ್ರಬಂಧ ಅಂತಕ್ಕಂಥ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ, ಸೊ ಹಾಗಾಗಿ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮುಂದಿನ ಒಂದು ಪ್ರಶ್ನೆ ಅಂತಕ್ಕಂಥದ್ದನ್ನ ನಾವು ಗಮನಿಸಿದ್ರೆ, ಇಲ್ಲಿ ಲೆಟರ್ಸ್ ಕೊಟ್ಟಿದ್ದಾರೆ. ಆರ್ಯವರ್ಧನ, ಪ್ರಿಯದರ್ಶಿನಿ, ದ್ವಿತೀಯ PUC ಸರ್ಕಾರಿ ಪದವಿ ಪೂರ್ವ ಕಾಲೇಜು. ಆಮೇಲೆ ನೋಡಿ, ಕಾವಳ ಪಡೂರು, ಬಂಟ್ವಾಳ ಅಥವಾ ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಈ ವಿಳಾಸ ನಿಮ್ಮದು ಅಂತ ತಿಳ್ಕೊಂಡು, ಹರ್ಷವರ್ಧನ ಸಂಸ್ಕೃತಿ ದ್ವಿತೀಯ PUC ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ಕುವೆಂಪು ರಸ್ತೆ, ಇಂಡಿ ತಾಲೂಕು, ವಿಜಯಪುರ ಜಿಲ್ಲೆ. ಈ ವಿಳಾಸದಲ್ಲಿ ನಿಮ್ಮ ಗೆಳೆಯ ಅಥವಾ ಗೆಳತಿಯರು ಇದ್ದಾರೆ ಅಂತೇಳಿ ನಿಮ್ಮೂರಿನ ಜಾತ್ರಾ ಮಹೋತ್ಸವ
ಇಲ್ಲಿ ಗೆಳೆಯ ಗೆಳತಿ ಅಂತ ಕೊಟ್ಟಿದ್ದಾರೆ ಅಂದ್ರೆ ಅದು ಪರ್ಸನಲ್ ಸ್ಟೆಪ್ಸ್ ಅನ್ನುವಂಥದ್ದನ್ನ ನೀವು ಫಾಲೋ ಮಾಡ್ಬೇಕಾಗತ್ತೆ. ನೀವೇನ್ ಮಾಡ್ತೀರಾ, ಫಸ್ಟ್ ಕ್ಷೇಮ, ಓಕೆನಾ. ನೆಕ್ಸ್ಟ್ ಇಲ್ಲಿ ಮಿಡ್ಲ್ ಅಲ್ಲಿ ಶ್ರೀ, ಇಲ್ಲಿ ಏನ್ ಮಾಡಿರ್ತೀರಾ ದಿನಾಂಕ, ಅರ್ಥ ಆಯ್ತಲ್ಲ. ಸೊ ದಿನಾಂಕ, ಸ್ಥಳ ಬರೀತೀರಾ. ಓಕೆ, ಇಲ್ಲಿ ನೆಕ್ಸ್ಟ್ ಇಲ್ಲೇ ಇವರಿಂದ ಅಡ್ರೆಸ್ ನ ಬರಿಬೇಕು. ಅವ್ರೇನ್ ಅಡ್ರೆಸ್ ಕೊಟ್ಟಿದ್ದಾರೆ, ಕಮ 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 ಫುಲ್ ಸ್ಟಾಪ್. ಇದ್ರ ಕೆಳಗಡೆ ಇಲ್ಲಿ ಸಂಬೋಧನೆ ಬರೀತೀರಾ. ಇಲ್ಲಿ ಗೆಳೆಯ ಆಗಿರೋದ್ರಿಂದ ನನ್ನ ಪ್ರೀತಿಯ ಗೆಳೆಯನಿಗೆ, ಅರ್ಥ ಆಯ್ತಲ್ಲ, ಇಲ್ಲಿ ಬರೀತೀರಾ. ನೆಕ್ಸ್ಟ್ ಅದಾಗಿದ್ದಾದ್ಮೇಲೆ ಇಲ್ಲಿ ಕ್ಷೇಮ ವಿಚಾರಿಸ್ತೀರಾ, ನಾನ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೆಲ್ಲ. ಇದಾದ್ಮೇಲೆ ಮುಂದೆ ನೆಕ್ಸ್ಟ್ ಒಂದಷ್ಟು ಎಕ್ಸ್ಪ್ಲನೇಷನ್ ಮಾಡ್ತೀರಾ. ಅವ್ರ ಏನ್ ಟಾಪಿಕ್ ಅನ್ನುವಂಥದ್ದನ್ನ ಕೊಟ್ಟಿರೋ ಅದಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ ಒಂದು 5-6 ಲೈನ್ ಎಕ್ಸ್ಪ್ಲೇನ್ ಮಾಡ್ತೀರಾ. ನೆಕ್ಸ್ಟ್ ಇಲ್ಲಿ ಇವರಿಂದ ಏನ್ ಇಂದ ಇಲ್ಲಿದೆ, ನೆಕ್ಸ್ಟ್ ಇವರಿಗೆ ಅಡ್ರೆಸ್ ಅನ್ನುವಂಥದ್ದನ್ನ ಇಲ್ಲಿ ಬರಿಬೇಕು ನೀವು. ಕೊನೆಗೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಇಲ್ಲಿ ನೀವೇನ್ ಮಾಡಿರ್ಬೇಕು ಅಂತಂದ್ರೆ, ಇಂತಿ ನಿನ್ನ ಪ್ರೀತಿಯ ಗೆಳೆಯ, ಇಲ್ಲಿ ಇಂತಿ ನಿಮ್ಮ ಪ್ರೀತಿಯ ಗೆಳೆಯ ಅಥವಾ ಗೆಳತಿ ಅಂತ ಬರೆದು ಮೇಲೆ ಏನ್ ಹೆಸರು ಕೊಟ್ಟಿದ್ದಾರೆ ಆ ಹೆಸರನ್ನ ಇಲ್ಲಿ ಬರಿಬೇಕಾಗತ್ತೆ. ಹೊರ ವಿಳಾಸವನ್ನು ಸಹ ಇಲ್ಲಿ ಬರೆಯಬೇಕು. ಅರ್ಥ ಆಯ್ತಲ್ಲ, ಅದನ್ನ ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ ಅಂತಕ್ಕಂಥದ್ದು. ಇದು ಪರ್ಸನಲ್ದು. ಅದೇ ಅಫಿಷಿಯಲ್ದು ನೀವು ನೋಡ್ಬೇಕು ಅಂತಂದ್ರೆ, ಸೊ ಅಲ್ಲಿ ಏನ್ ಪ್ರಶ್ನೆ ಕೊಟ್ಟಿದ್ದಾರೆ ಅಂತ ಗಮನಿಸೋದಾದ್ರೆ, ಜಯವರ್ಧನ ಜಯಶ್ರೀ ದ್ವಿತೀಯ PUC ಶಾರದಾ ಪದವಿ ಪೂರ್ವ ಕಾಲೇಜು, ರನ್ನಕವಿ ರಸ್ತೆ, ಹರಿಹರ, ದಾವಣಗೆರೆ ಜಿಲ್ಲೆ, ಈ ವಿಳಾಸದಲ್ಲಿರುವವರು ನೀವು ಅಂತ ಭಾವಿಸಿ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿಯನ್ನು ಕೋರಿ ಕಾಲೇಜಿನ ಪ್ರಾಚಾರ್ಯರಿಗೆ ಒಂದು ಪತ್ರ ಬರೀರಿ ಅಂತ ಕೇಳಿದ್ದಾರೆ. ಸೊ ಟೀಚರ್ಗೆ, ಐ ಮೀನ್ ಪ್ರಾಂಶುಪಾಲರಿಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು ವರ್ಗಾವಣೆ ಪತ್ರ, ಅರ್ಥ ಆಯ್ತಲ್ಲ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ದಿನಾಂಕ, ಸ್ಥಳ ರೈಟ್ ಸೈಡ್ ಅಲ್ಲಿ ಬರಿಬೇಕು. ಇವರಿಂದ ನೋಡಿ ಜಯವರ್ಧನ, ಅವ್ರು ಕೊಟ್ಟರು ಅಡ್ರೆಸ್. ನೆಕ್ಸ್ಟ್ ಇವರಿಗೆ ಇಲ್ಲೇ ಬರಿಬೇಕು, ಪ್ರಾಚಾರ್ಯರು ಶಾರದಾ ಪದವಿ ಪೂರ್ವ ಕಾಲೇಜು ಎಕ್ಸೆಟ್ರಾ ದಾವಣಗೆರೆ ಜಿಲ್ಲೆ. ಆಮೇಲೆ ಇಲ್ಲಿ ಮಾನ್ಯರೇ, ಅದಾದ್ಮೇಲೆ ವಿಷಯ ನೋಡಿ ಅಂಕಪಟ್ಟಿ ಮತ್ತು ವರ್ಗಾವಣೆ ಪತ್ರ ನೀಡುವಂತೆ. ಓಕೆ, ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ದ್ವಿತೀಯ PUC ವ್ಯಾಸಂಗವನ್ನ ತಮ್ಮ ಕಾಲೇಜಿನಲ್ಲಿ ಅಧ್ಯಯನ ಮಾಡಿರ್ತೇನೆ. ನಾನು ದ್ವಿತೀಯ PUC ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಯಾಗಿದ್ದು ನಾನು 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ನಡೆದ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣನಾಗಿದ್ದೇನೆ. ಪದವಿ ವ್ಯಾಸಂಗವನ್ನ ಮಾಡಲು ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಪ್ರವೇಶವನ್ನ ಪಡ್ಕೊಂಡಿರ್ತೇನೆ. ಪ್ರವೇಶವನ್ನ ಪಡೆದುಕೊಂಡು ಪ್ರಮಾಣ ಪತ್ರವನ್ನ ಈ ಅರ್ಜಿಯೊಂದಿಗೆ ಲಗತ್ತಿಸಿರ್ತೇನೆ. ಆದ್ರಿಂದ ನನಗೆ ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿ TC ಅಂಡ್ ಮಾರ್ಕ್ಸ್ ಕಾರ್ಡ್ ನ ನೀಡಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ವಂದನೆಗಳೊಂದಿಗೆ ತಮ್ಮ ವಿಧೇಯ ವಿದ್ಯಾರ್ಥಿ ಅನ್ನುವಂಥದ್ದನ್ನ ಬರೀಬೇಕು ಅನ್ನುವಂಥದ್ದು. ಸೊ ಇದು ಶಿಕ್ಷಕರಿಗಾಗಿರೋದ್ರಿಂದ, ಪ್ರಾಂಶುಪಾಲರಿಗಾಗಿರೋದ್ರಿಂದ ಇಲ್ಲಿ ಹೊರ ವಿಳಾಸ ಅದರ ಅವಶ್ಯಕತೆ ಇಲ್ಲ, ಸಾಕು ಇದನ್ನೇ ಲೆಟರ್ನ ನೀವು ಅಲ್ಲಿ ನೀಡಬೇಕಾಗತ್ತೆ ಅಂತ. ಸೊ ಇದಿಷ್ಟು ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಮಾದರಿ ಉತ್ತರಗಳು ಅನ್ನುವಂಥದ್ದು. ಸೊ ಈ ವಿಡಿಯೋದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಇದನ್ನ ನೀವೇನಾದ್ರೂ ಒಂದು ವೇಳೆ ಡೈರೆಕ್ಟ್ ಆಗಿ PDF ಅನ್ನುವಂಥದ್ದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತಂದ್ರೆ, ಸ್ಕ್ರೀನ್ ಅಲ್ಲಿ ಕಾಣ್ತಿರ್ತಕ್ಕಂಥ ಮತ್ತೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನ ಎಲ್ಲ ಲಿಂಕ್ಸ್ ಇರ್ತವೆ, ಅಫಿಷಿಯಲ್ ಲಿಂಕ್ಸ್. ಅಲ್ಲಿಂದ ನೀವು ಅದನ್ನ ಜಾಯಿನ್ ಆದ್ರೆ ಖಂಡಿತ ನಾನು ಇದನ್ನೆಲ್ಲ ಅಲ್ಲಿ ಶೇರ್ ಮಾಡಿರ್ತೀನಿ, ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೂ ತಲುಪಿಸಿ. ಮತ್ತೊಮ್ಮೆ ಸ್ನೇಹಿತರೆ, ಕೆಲವೊಂದು ಉತ್ತರಗಳನ್ನ ನೀಡುವ ಬರದಲ್ಲಿ ಅಂದ್ರೆ ಇಲ್ಲಿ ಕೆಲವೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿರುತ್ತೆ. ಸೊ ದಯಮಾಡಿ ಅದನ್ನ ಕ್ಷಮೆ ಇರಲಿ. ಬಿಕಾಸ್ ಆಫ್ ಇದು ಅರ್ಜೆಂಟ್ ಆಗಿ ಇದನ್ನ ತಯಾರು ಮಾಡೋ ಸಂದರ್ಭದಲ್ಲಿ ಕೀ ಆನ್ಸರ್ಸ್ ನ, ಯಾಕೆಂದ್ರೆ ಇವತ್ತು ಎಕ್ಸಾಮ್ ಮಾಡಿರ್ತೀರಲ್ವಾ, ಸೊ ಕೀ ಆನ್ಸರ್ಸ್ ನ ಮಾಡೋ ಸಂದರ್ಭದಲ್ಲಿ ಬಹುಶಃ ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು. ಬೇಗ ನಿಮಗೆ ಉತ್ತರಗಳನ್ನ ತಲುಪಿಸುವ ಬರ ಅಂತಕ್ಕಂಥದ್ದು. ಮುಂದೆ ಅಫಿಷಿಯಲ್ ಆಗಿ ಬೋರ್ಡ್ ಅವರೇ ಕೀ ಆನ್ಸರ್ಸ್ ಅನ್ನುವಂಥದ್ದು ಇನ್ನೊಂದು 2-3 ದಿವಸದಲ್ಲಿ ನೀಡ್ತಾರೆ. ಅದನ್ನು ಕೂಡ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆ ಆನ್ಸರ್ಸ್ ನ ಕೂಡ ಹಾಕ್ತೇನೆ. ಮುಂಬರುವಂತಹ ಪ್ರಶ್ನೆ ಪತ್ರಿಕೆಗಳು ಈಗ ಮಂಡೇ ಅಲ್ಲ, ಟ್ಯೂಸ್ಡೇ ನಿಮಗೆ ಮತ್ತೆ ಇಂಗ್ಲಿಷ್ ಇದೆ, ಅದಾದ್ಮೇಲೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇದೆ, ಅದರದ್ದು ಕೀ ಆನ್ಸರ್ಸ್ ಅನ್ನುವಂಥದ್ದು ನಾನು ಹಾಕ್ತೇನೆ. ಸೊ ಹಾಗಾಗಿ ನೀವೇನಾದ್ರೂ ಮೊದಲನೇ ಬಾರಿಗೆ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಬೆಲ್ ಅನ್ನ ಬಟನ್ ಅನ್ನುವಂಥದ್ದನ್ನ ಒತ್ತಿ, ಹಾಗೂ ಆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಡಿ. ಮುಂದಿನ ಒಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದ. ಶುಭ ದಿನ. ಟೇಕ್ ಕೇರ್ ಅಂಡ್ ಹ್ಯಾವ್ ಎ ನೈಸ್ ಡೇ ಅಂಡ್ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.